ಓಯ್ ಗೈಸ್ ವೆಲ್ಕಮ್ ಟು ಆನಿಮೆ ಲವರ್ ಕನ್ನಡ. ಇವತ್ತು ನನ್ನ ಮೊದಲ ಒನ್ ಪೀಸ್ ಚಾಪ್ಟರ್ ರಿವ್ಯೂ. ಅದಕ್ಕೋಸ್ಕರ ನಾವು ಆ ಥರ ಹಾಕ್ಕೊಂಡು ನಾವು ಒನ್ ಪೀಸ್ ಸ್ಟೈಲಲ್ಲಿ ರೆಡಿ ಆಗಿಬಿಟ್ಟಿದ್ದೀವಿ. ಇವತ್ತು ನನ್ನ ಫಸ್ಟ್ ರಿವ್ಯೂ ಆಗಿರುತ್ತೆ. ಅದು ಬಂದ್ಬಿಟ್ಟು 1125. ಈ ಚಾಪ್ಟರ್ನ ರಿವ್ಯೂ ಮಾಡೋಕೆ ಹೊರಟಿದ್ದೀನಿ. ಯಾಕಂದರೆ ಫಸ್ಟ್ ಇದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಲೇಟೆಸ್ಟಾಗಿ ಇದನ್ನ ಕಂಟಿನ್ಯೂ ಮಾಡೋಕೆ ಹೋಗೋಣ ಅಂದ್ಬಿಟ್ಟು ಇವಾಗ ನಾನು ಎಲ್ಬ್ಯಾಫ್ ಆರ್ಕಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಪೋಸ್ಟ್ ಎಗೇಡಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಯಾರು ನೋಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಲೆಟ್ ಸ್ಟಾರ್ಟ್. ಇವಾಗ ನಾವು ಸ್ಟ್ರಾ ಹ್ಯಾಟ್ನ ಹಾಕ್ಕೊಂಡು ಇವಾಗ ಈ ಚಾಪ್ಟರ್ನ ರಿವ್ಯೂ ಮಾಡೋಕ್ಕಾಗಲ್ಲ. ಈ ಚಾಪ್ಟರ್ ಸ್ಟೈಲಲ್ಲಿ ನಾವು ರೆಡಿ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಕೆಟಪ್ ಚೇಂಜ್ ಮಾಡ್ಕೊಂಬೋಣ. ಇರಿ ಕ್ಯಾರೆಕ್ಟ್ರಿಗೆ ಬಂದ್ಬಿಡೋಣ. ಲೆಟ್ಸ್ ಗೋ. ಇವತ್ತು ನಾನು ಮೊರೀನ್ ಇನ್ ಸಿ ದಟ್ ರಿಚನ್ ಇಟ್ಸ್ ಬರ್ದಿದ್ದೀನಿ ಮೊರೀನ್ ಅಂತ. ಇವತ್ತು ನಾನು ಮೊರೀನ್ ಆಗ್ತೀನಿ. ಆ್ಯಂಡ್ ಹಿಯರ್ ವಿ ಹ್ಯಾವ್, ನಮ್ಮ ಹತ್ರ ಇದೆ ಕತಾನ ಕೂಡ. ಲೆಟ್ಸ್ ಕಮ್. ಇವತ್ತು ಸ್ಟ್ರಾ ಹ್ಯಾಟ್ನ ಹಿಡಿದೇ ಹಿಡಿದೀವಿ ಇವತ್ತು, ಪಕ್ಕ ಮಿಸ್ಸೇ ಇಲ್ಲ. ಇವತ್ತು ಹಿಡೇಬೇಕು ಇವತ್ತು ಸ್ಟ್ರಾ ಹ್ಯಾಟ್ನ. ಬನ್ನಿ, ಲೆಟ್ಸ್ ಗೋ. ಲೆಟ್ಸ್ ಹಂಟ್ ಫಾರ್ ಸ್ಟ್ರಾ ಹ್ಯಾಟ್ಸ್. ಓಕೆನಾ, ಇದನ್ನು ಮತ್ತೆ ಇಟ್ಕೊಂಬಿಡೋಣ. ಹೇಳಿ ಚೆನ್ನಾಗಿ ಕಾಣ್ತಿಲ್ಲ, ನಾನು ಅಕ್ಕೋಡಾಗಿದೆ. ಓಕೆ, ಇವತ್ತು ನಾವು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಓಕೆ, ಹಿಯರ್ ವಿ ಗೋ. ನಮ್ಮ ಮೊದಲ ಚಾಪ್ಟರ್ ಬಂದ್ಬಿಟ್ಟು 1125. ಇವಾಗ ಈ ಚಾಪ್ಟ್ರಲ್ಲಿ ನಮಗೆ ಸ್ಟಾರ್ಟಿಂಗ್ಗೆ ನಮಗೆ ಸಿಗೋದು ಇಟ್ಸ್ ಕವರ್ ಪೇಜ್ ಸ್ಟೋರಿ. ಯಾಮಾಟೋನ ಕವರ್ ಪೇಜ್ ಸ್ಟೋರಿ ಸಿಕ್ಕದೆ ನಮಗೆ. ಇದು ವಾಲ್ಯೂಮ್ 13. ಇದರಲ್ಲಿ ನಮಗೆ ಫಸ್ಟ್ ನಮಗೆ ಸಿಗ್ತಾ ಇರೋದು ಯಾಮಾಟೋ ಬಂದ್ಬಿಟ್ಟು ನಮಗೆ ಇವಾಗ ಓಡೆನ್ ಕೆಸಲ್ ಹತ್ರ ಬಂದಿದ್ದಾಳೆ. ಓಡೆನ್ ಕೆಸಲ್ ಹತ್ರ ಇವಾಗ ಅದು ನಮ್ಮ ಕೈಡೋಯಿಂದ ಅವನ ಬ್ಲಾಸ್ಟ್ ಮಾಡಾಕಿದ ಕೈಡೋಕ್ಕೆ ಓಡೆನ್ ಕೆಸಲ್ನ. ಇವಾಗ ಅದು ಬಂದ್ಬಿಟ್ಟು ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳಿಂದ ರೆಡಿ ಆಗ್ತಾ ಇದೆ. ಇವಾಗ ಕನ್ಸ್ಟ್ರಕ್ಷನ್ಸ್ ವರ್ಕರು ನೀಟಾಗಿ ಎಲ್ಲ ಕಟ್ತಿದ್ದಾರೆ ಮತ್ತೆ ಕೆಸಲ್ನ. ಮುಂದೆ ಫ್ಯೂಚರಲ್ಲಿ ನಾವು ಕೆಸಲ್ ಮತ್ತೆ ಕಂಪ್ಲೀಟ್ ಆಗಿರೋದನ್ನ ನೋಡ್ಬೋದು ಅಂತ ಅನಿಸುತ್ತೆ. ಇವಾಗ ಯಮೋಟೋಗೆ ಇವಾಗ ಏನು ಸಿಕ್ಕಿರೋ ಮಿಷಿನ್ ಏನಪ್ಪ ಅಂದರೆ, ಅವಳು ಫುಲ್ಲು ಎಲ್ಲ ವಾನ್ ಆಫ್ ಕಂಟ್ರನ್ನ ಸುಟ್ಟಾಗ್ತಾಳೆ. ಇವಾಗ ಅವಳಿಗೆ ಸಿಕ್ಕಿರೋ ಮಿಷಿನ್ ಏನಪ್ಪ ಅಂದರೆ, ಅಲ್ಲಿಗೆ ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾನೆ. ಅದರಲ್ಲೂ ಯಾರಪ್ಪ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ, ಇಟ್ಸ್ ಮಿನೋಟೊಮೋ. ನಮ್ಮ ಫ್ರ್ಯಾಂಕಿ ಗೊತ್ತಲ್ಲ, ಫ್ರ್ಯಾಂಕಿ ಅವನ ಸೆನ್ಸೆ ಆಗಿದ್ದಲ್ಲ, ಕನ್ಸ್ಟ್ರಕ್ಷನ್ ಹೆಡ್ಡು. ಅವನು ಇವಾಗ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾನೆ. ಯಾರು ಕಿಡ್ನಾಪ್ ಮಾಡೋನಪ್ಪ, ಇಲ್ಲ ಅವನೇ ಎಲ್ಲರೂ ಓಡೋಗ್ಬಿಟ್ಟೋನ ಗೊತ್ತಿಲ್ಲ. ಬಟ್ ನಾನು ಇವಾಗ ಮಿನೋಟೊಮೋ ಈಸ್ ಮಿಸ್ಸಿಂಗ್ ಅಂತ ಮಾತ್ರ ಗೊತ್ತಿರೋದು. ಇವಾಗ ಯಮಾಟೋ ಹೋಗಿ ಹಿಡ್ಕೊಂಬರ್ಬೇಕು, ಯಾರು ತಗೊಂಡು ಹೋಗೋಣ ಮಿನೋಟೊಮೋನ ಅಂತ. ಸಾಗಿದ್ದ ಗುರು, ಅವ್ನು ಇಲ್ಲದೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನೆನ್ನೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ನಾನಾಗಿದ್ರೆ ಮನೆಗೆ ಹೋಗ್ಬಿಡ್ತಿದ್ದೆ, ರಜಾ ಸಿಕ್ಬಿಡ್ತು ಅಂತ. ಸೊ ಆದ್ರೂ ಕನ್ಸ್ಟ್ರಕ್ಷನ್ ವರ್ಕರ್ ಎಲ್ಲ ಮಾಡಿದ್ದಾರೆ. ನೋಡೋಣ ಹೆಂಗೆ ಮಾಡುತ್ತೆ ನೆಕ್ಸ್ಟು. ಕನ್ಸ್ಟ್ರಕ್ಷನ್ ವರ್ಕರ್ ಎಲ್ಲೋಗಿದ್ದಾನೆ ಅಂತ ನೆಕ್ಸ್ಟ್ ಬರೋ ಕವರ್ ಪೇಜಸ್ ಸ್ಟೋರೀಸಲ್ಲಿ ಯಮಾಟೋದಲ್ಲಿ ಗೊತ್ತಾಗತ್ತೆ ನಮಗೆ. ಇವಾಗ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪ್ಯಾನಲ್ಸ್. ನಮ್ಮ ಫಸ್ಟ್ ಪ್ಯಾನಲ್ ಇಟ್ಸ್ ಎಗ್ ಹೆಡ್ದು ಪೋಸ್ಟ್ ನಡೀತಾ ಇರೋದು. ಇವಾಗ ಎಗ್ ಹೆಡಲ್ಲಿ ಫೈಟ್ ಗೀಟೆಲ್ಲ ಮುಗಿದು ಇವಾಗ ಎಲ್ಲರೂ ಶಾಂತ ರೀತಿಯಲ್ಲಿ ಮರೀನ್ಸ್ ಎಲ್ಲ ನಾವೆಲ್ಲ ಹೋಗ್ಬಿಟ್ಟು ಇವಾಗ ಆನ್ ಬೋರ್ಡ್ ಆಗ್ತಾ ಇದೀವಿ ಶಿಪ್ಸ್, ನಮ್ಮ ಶಿಪ್ಸ್ಗೆ. ಅದರಂತೂ ನೋಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಇವಾಗ ಪಾಸಿಫಿಸ್ಟಾಸ್ ಎಲ್ಲ ಇವಾಗ ಫುಲ್ ಎಲ್ಲ ಫೈಟ್ ಆಡಿ ಫ್ರಾ ಹೆಡ್ಸ್ ಎಲ್ಲ ಡ್ರೈನ್ ಆಗಿದ್ವಲ್ಲ, ಅವೆಲ್ಲ ಹೋಗಿ ಇವಾಗ ಚಾರ್ಜ್ ಮಾಡ್ತಿದ್ದಾರೆ ಎಲ್ಲರೂ. ಅದು ಹೆಂಗೆ ಚಾರ್ಜ್ ಆಗುತ್ತೆ ಅಂತ ದೇವನಾಗೂ ಗೊತ್ತಿಲ್ಲ. ಏನಾರ ವೇಗ ಪಂಕ್ ಎಲ್ಲರೂ ಚಾರ್ಜಿಂಗ್ ಕಾಸ್ಟಲ್ ಥರ ಎಲ್ಲ ಕೊಟ್ಟಿದ್ದಾನೆ. ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾವಲ್ಲ, ಹಂಗೆ ಚಾರ್ಜಿಂಗ್ ಮಾಡೋ ಥರ ಗೊತ್ತಿಲ್ಲ ನನಗಂತೂ ಹೆಂಗೆ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಅಂತ. ಇವಾಗ ಒಟ್ಟಿನೆಲ್ಲ ಅದನ್ನು ಚಾರ್ಜ್ ಮಾಡೋಕ್ಕೆ ಅಂತ ಇವಾಗ ತೊಗೊಂಡಿದ್ದಾರೆ ಟೈಮ್ನ. ಇವಾಗ ಚಾರ್ಜ್ ಹಾಕಿದ್ದಂಗೆ ನಾವು ಆನ್ ಬೋರ್ಡ್ ಹಾಕೊಂಡು ಬೈತಾ ಇರೋದೆ ಮರೀನ್ಸ್ಗೆಲ್ಲ ಎತ್ಕೊಂಡು ಇವಾಗ ಚಾರ್ಜ್ ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇ ಇವಾಗ. ಸರಿನಾ, ಇವಾಗ ನೆಕ್ಸ್ಟ್ ನಮಗೆ ಕಾಣಿಸೋದೆ ಇಟ್ಸ್ ರಾಬ್ ಲೂಚಿ ಆ್ಯಂಡ್ ಕಾಕು. ಅವರು ಇವಾಗ ಫುಲ್ ಫೈಟ್ ಆಡಿ, ಅದರಲ್ಲೂ ಯಾರು ರಾಬ್ ಲೂಚಿ ಅಂತೂ ಜೋರೋ ಜೊತೆ ಸರಿಯಾಗಿ ಫೈಟ್ ಆಡಿ ಇವಾಗ ಸುಸ್ತಾಗ್ಬಿಟ್ಟು ಮೈಯೆಲ್ಲ ಬ್ಯಾಂಡೇಜ್ ಹಾಕೊಂಡು ಪಾಪ ಬರ್ತಾವನೆ. ಅದು ನೋಡಿದ್ರೆ ಮರೀನ್ಸ್ ಎಲ್ಲ, ಸರ್ ರಾಬ್ ಲೂಚಿ ಬಂದ್ಬಿಟ್ರಾ ಸರ್, ನೀವು ಕಾಕುನು ಬಂದ್ರಾ, ಇಬ್ಬರು ಬಂದಾಯ್ತು ತಕ್ಷಣ ಮರೀನ್ಸ್ಗೆಲ್ಲ ಸಾಕು. ಸ್ಟಸ್ಸಿ ಎಲ್ಲಪ್ಪ, ಸ್ಟಸ್ಸಿಯಲ್ಲಿ ನಮ್ಮ ಸ್ಟಸ್ಸಿ ಅಂತ ಎಲ್ಲರೂ ಕೇಳ್ತಾವ್ರೆ. ಆದರೆ ರಾಬ್ ಲೂಚಿಗಂತೂ ಸ್ಟಸ್ಸಿ ಹೆಸರು ಕೇಳಿದ ತಕ್ಷಣ ಫುಲ್ಲು ಹಂಗೆ ಮೇಲೆ ಅಂದ್ಬಿಟ್ಟು ಅವಳೆಲ್ಲ ಸ್ಟೋದು ಹೋಗೋದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಹೊಡ್ತಾಗ್ಬಿಟ್ಟ. ನಾನು
ಅದ್ರ ದೇವನ್ ಕಾಕುಗಂತೂ ಹೆವಿ ಬೇಜಾರು ಅವ್ರು ಹೊಂಟೋಗ್ಬಿಟ್ಲು ಅಂತ. ಆಮೇಲೆ ನೆಕ್ಸ್ಟ್ ನೋಡ್ಕೊಂಡ್ರೆ ಅವ್ರು ನೆಕ್ಸ್ಟ್ ಮೋಸ್ಟ್ಲಿ ಅವರಿಬ್ರು ಮಧ್ಯಾಹ್ನ ಕನ್ವರ್ಸೇಷನ್ ಆಗಿರುತ್ತೆ ಅಂತ ಅನ್ಸುತ್ತೆ ಸ್ಟೆಸ್ಸಿ ಮೇಲೆ. ಅವಳು ಇಷ್ಟೊಂದು ನಮಗೆ ಮೋಸ ಮಾಡ್ಬಿಟ್ಲಲ್ಲ ಅಂತ ಬೇಜಾರಾಗಿರ್ತಾರೆ. ಮತ್ತೇನು ಮಾಡೋಕ್ಕಾಗಲ್ಲ, ಸ್ಟೆಸ್ಸಿ ನಮಗೆ ಹೆಲ್ಪ್ ಮಾಡೋದು ಅಂತ ನಾವು ಸಮಾಧಾನ ಮಾಡ್ಕೊಂಡು ಅವಳು ಹೆಂಗಿದ್ಲು ಆರಾಮಾಗಿರಲಿ ಅಂತ ಅವಳು ಹೊಂಟದ್ರೂ ಅವನು ಸತೋದ್ಲವಳು ಅಂತ ರಾಬ್ ಲುಚಿ ಹೇಳ್ಬಿಡ್ತಾನೆ. ಎಲ್ಲರಿಗೂ ಶಾಕು, ಕಾಕುಗೂ ಶಾಕು. ಯಪ್ಪ ಒಟ್ಟ ನಾವು ಬಿಟ್ಟರೆ ಸ್ವಲ್ಪ ಬೇಜಾರಾಗೇ ಇತ್ತು, ಶಾಕ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಸಕ್ಕತ್ತಾಗಿತ್ತಲ್ವ ಸ್ಟೆಸ್ಸಿದು ಬಿಟ್ಟರೆ ಎಲ್ಲೋ? ನನಗಂತೂ ಇಷ್ಟ ಆಯಿತು. ಆಮೇಲೆ ನಮಗೆ ಇವಾಗ ಆ್ಯಕ್ಚುಲಿ ನೋಡೋಕೆ ಹೋದರೆ ಇವಾಗ ವರ್ಲ್ಡ್ ಗೌರ್ಮೆಂಟ್ ಹತ್ರ ತುಂಬಾ ವೆಪನ್ಸ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ತುಂಬ ವೆಪನ್ಸ್ ಇದೆ. ಯಾಕೆ ಅಂದರೆ ಪಾಸಿಫಿಸ್ತಾ ಒನ್ ಆಫ್ ದ ಮೇನ್ ವೆಪನ್ಸ್. ಇವಾಗ ಓವರ್ಲೋಡೆಲ್ಲ ತೆಗೆದಾಕ್ಬಿಟ್ರು, ಪಾಸಿಫಿಸ್ತಾ ಇವಾಗ ಮೇನ್ ವೆಪನ್ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸಿ ಬೀಟ್ಸ್ ಎಲ್ಲ ಇದೆಯಲ್ಲ, ವೇಗಪ್ಪನ್ ಕ್ರಿಯೇಟ್ ಮಾಡೋದು ಹೆಗ್ಗೆಟ್ ಸುತ್ತ ಎಲ್ಲ ಇತ್ತಲ್ಲ, ಕಾಯ್ತಿತ್ತಲ್ಲ, ಅದು ಗಾರ್ಡ್ ಮಾಡ್ತಿತ್ತಲ್ಲ, ಆ ಸಿ ಬೀಸ್ಟು. ಆಮೇಲೆ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟೆ ನಮಗಿರೋದು ಮಾರ್ಕ್ 3 ವೆಪನ್ಸು. ಅದು ಪಾಸಿಫಿಸ್ಟಾಸು ಅವರೆಲ್ಲ ತೊಗೊಂಡು ಇವಾಗ ತುಂಬ ವೆಪನ್ಸ್ ಆಗಿಬಿಟ್ಟಿದೆ ಚಾಲೆಂಜಂತೂ. ಅದ್ರ ಮೇಲೆ ನೆಕ್ಸ್ಟ್ ಇವ್ನ ಹತ್ರ ಇರೋದು ಬೇರೆ. ನೆಕ್ಸ್ಟ್ ಯಾವುದು ಇಟ್ಸ್ ಮ್ಯಾಸಿವ್ ದ ಒನ್ ಆಫ್ ದ ಏನ್ಷಿಯಂಟ್ ವೆಪನ್ಸು, ಅದು ಬೇರೆ ಇದೆ. ಹೆವಿ ವೆಪನ್ಸ್ ಆಗೋಯ್ತಂತೂ. ನನಗಂತೂ ಶಾಕು. ನೆಕ್ಸ್ಟ್ ಈ ವೆಪನ್ಸಲ್ಲಿ ಇಟ್ಕೊಂಡು ಅವ್ರು ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಇಷ್ಟೊಂದು ವೆಪನ್ಸು ಅಂತ. ನೆಕ್ಸ್ಟ್ ಬಂದಿದ್ದಂಗೆ ನೆಕ್ಸ್ಟ್ ಎಲ್ಲ ಚಾರ್ಜ್ ಎಲ್ಲ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಶಿಪ್ ಹೊರಟಾದ್ಮೇಲೆ ನಮಗೆ ಗೊತ್ತಾಗೋದು ನಮ್ಮ ಸೇಂಟ್ ಸ್ಯಾಟರ್ನ್ ಇಟ್ಸ್ ಕಾಲಿಂಗ್ ಫಾರ್ ಮೀಟಿಂಗ್ ಅಂತ. ಮೀಟಿಂಗ್ ಯಾಕಪ್ಪ ಅಂದರೆ ಇವಾಗ ಫುಲ್ ಪೋಸ್ಟ್ ಸೆಕೆಂಡ್ ಅಲ್ವಾ, ಎಲ್ಲ ಫುಲ್ ಫೈಟ್ ಎಲ್ಲ ಆಗೋದ್ಮೇಲೆ ಇವಾಗ ನೆಕ್ಸ್ಟ್ ನಮಗೆ ಬೇಕಾಗಿರೋದೆ ಮೀಟಿಂಗು. ಏನೇನು ಸಾಧಿಸಿದೀವಿ, ಏನೇನು ದವಾಕಿದೀವಿ ಅಂತ ನಾವು. ಅದಕ್ಕೋಸ್ಕರ ಇವಾಗ ನಮಗೆ ಲೈನಪ್ ಆಗಿ ಎಲ್ಲ ವೈಸ್ ಅಡ್ಮಿರಲ್ಸ್ನ ಸೇಂಟ್ ಸ್ಯಾಟರ್ನ್ನವರು ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೋಸ್ಕರ ನಮ್ಮ ವೈಸ್ ಅಡ್ಮಿರಲ್ ಹೋಗಿದ್ದಾನೆ ಮೀಟಿಂಗಲ್ಲಿ. ಇಲ್ಲಿ ವೆಯ್ಟ್ ಮಾಡ್ಕೊಂಡು ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ 9 ವೈಸ್ ಅಡ್ಮಿರಲ್ಸ್ ಯಾರಪ್ಪ ಅಂದರೆ ಇಟ್ಸ್ ನಿಮ್ಗೆ ಆಗೋದು ಅಂತ ಐ ರಿಟನ್ ಇಟ್ ಡೌನ್ ದೇರ್ ನೇಮ್ಸ್. ಅವ್ರ ಹೆಸರನ್ನ ಬರ್ಕೊಂಬಂದಿದ್ದೀನಿ. ಯಾರಪ್ಪ ಅಂದರೆ ಲೆಟ್ಸಿ ಎಲ್ಲಿ ಬರ್ದಿನಪ್ಪ 9 ವೈಸ್ ಅಡ್ಮಿರಲ್ಸ್ ಸಿಕ್ತು ಇವಾಗ. 9 ವೈಸ್ ಅಡ್ಮಿರಲ್ಸ್. ಇಟ್ಸ್ ಹೌಂಡ್ ಇದ್ದಾನೆ, ಆಮೇಲೆ ಪಾಮ್ಸ್ಕಿ ಇದ್ದಾನೆ, ಆಮೇಲೆ ಅರ್ಬನ್ ಬಂದ್ಬಿಟ್ಟು ನಮಗೆ ಹಂಗೆಲ್ಲ ಅಲ್ಲೆಲ್ಲ ರಾಕ್ಷಸ ಥರ ಹಿಂಗೆಲ್ಲ ಅಲ್ಲೆಲ್ಲ ಆಯ್ತಲ್ಲ ಫುಲ್ಲಕ್ಕೆ ಅವನು ಬಂದ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡಾಲ್ ಇದ್ದಾಳೆ. ಆಮೇಲೆ ಬ್ಲೂ ಗ್ರಾಸ್ ಇದ್ದಾನೆ. ನಮಗೆ ಬ್ಲೂ ಗ್ರಾಸ್ ಗೊತ್ತಲ್ಲ, ಅವನು ರೈಡ್ ಮಾಡ್ತಾನಲ್ಲ, ರೈಡ್ ಫೂಟಿಂದ ಅವನು ಬ್ಲೂ ಗ್ರಾಸು. ಆಮೇಲೆ ಡಾಬರ್ಮ್ಯಾನ್ ಅವರ್ ಫೇವ್ರೇಟ್. ಆ್ಯಕ್ಚುಲಿ ಅವನು ನನ್ನ ವೈಸ್ ಅಡ್ಮಿರಲ್, ನಾನು ಅವನಂದ್ರಲ್ಲೇ ಕೆಲಸ ಮಾಡೋದು. ಡೋಬರ್ಮ್ಯಾನ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಟೋಸಾ ಇದ್ದಾಳೆ. ಅವನು ಫುಲ್ ಗಡ್ಡ ಇದ್ದಾನೆ. ಟೋಸಾ ತಪ್ಪಗೆ ಫುಲ್ ಗಡ್ಡ ಇದ್ದಾನೆ ಅವನು. ಆಮೇಲೆ ರೆಡ್ ಕಿಂಗ್ರು ಇವನಿಗೆ ಕೂದ ಕತ್ತಿದೆಯಲ್ಲ ಅವನಿಗೆ ಫುಲ್ ಗದ್ದ ಇದೆಲ್ಲ ಅವನು ರೆಡ್ ಕಿಂಗು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಜುಲಿಯೋಟಾನ್, ತಲೆ ಮೇಲೆ ಬುಲ್ಲಿಟಾನ್ ಇದ್ದಾನೆ. ಅವ್ನು ಬಂದ್ಬಿಟ್ಟು ಫುಲ್ಲು ತಲೆ ಮೇಲೆ ಕತ್ತಿ ಇದ್ದಾನಲ್ಲ, ಫುಲ್ ಹಿಂಗೆ ಕತ್ತಿಯಲ್ಲ ಹಿಂಗೆ ಹಾಕೊಂಡಿದ್ದಾನೆ ಅವ್ನು ತಾನಲ್ಲ ಕತ್ತಿಲಿ, ಅವನಿದ್ದಾನೆ. ಸಕಾಲಾಗಿದ್ದಾನೆ ಅವನು ಮಾತ್ರ. ಆ ಲೈನಪ್ ಎಲ್ಲ ಆದಮೇಲೆ ಸೇಂಟ್ ಸ್ಯಾಟರ್ನ್ನವ್ರಿಗೆ ಹೇಳ್ತಿದ್ದಾರೆ ನಮ್ಮ ಹತ್ರ ಇವಾಗ ಏನೇನಿದೆ, ಏನೇನು ಮಿಸ್ ಮಾಡಿದ್ದೀವಿ ನಾವು ಅಂತ. ನಮ್ಮ ಹತ್ರ ಇವಾಗ ಯಾರ್ಕ್ ಇದ್ದಾವೆ. ಅವಳು ವೇಗಪ್ಪನ್ಸ್ನೆಲ್ಲ ಫುಲ್ ಬಿಟ್ರಯಲ್ ಮಾಡಿಬಿಟ್ರುಗಳು. ನನಗಂತೂ ಬೇಜಾರಾಗೋಯ್ತು. ಯಾರ್ಕ್ ಬಂದ್ಬಿಟ್ಟು ಫುಲ್ ಬಿಟ್ರಯಲೆಲ್ಲ ಆಗೋದ್ಮೇಲೆ ಅವ್ನು ಹೇಳ್ತಿದ್ದಾನೆ ನಮ್ಮ ಹತ್ರ ಇವಾಗ ಯಾರ್ಕ್ ಇದ್ದಾಳೆ. ಆಮೇಲೆ ಮದರ್ ಫ್ಲೇಮ್, ದಿ ಎಟರ್ನಲ್ ಮದರ್ ಫ್ಲೇಮು ಇದೆ ನಮ್ಮ ಹತ್ರ ಇವಾಗ ಅಂತ. ಅದನ್ನು ಎತ್ಕೊಂಬಂದ್ಬಿಟ್ಟು ಅವರೆಲ್ಲ ಗುರು ಇವಾಗ ಅವ್ರು ಯಾವಾಗ ಬೇಕಾದ್ರೂ ಏನ್ಷಿಯಂಟ್ ವೆಪನ್ನ ಯೂಸ್ ಮಾಡ್ಬೋದು. ಅದು ಮಾತ್ರ ಸಗದಾಗಿದೆ. ಅದು ಎತ್ಕೊಂಬಂದರು. ಆಮೇಲೆ ಅವ್ರ ಹತ್ರ ಇವಾಗ ವೇಗಪ್ ಅಂತೂ ಫುಲ್ಲು ನಾಲೆಡ್ಜು ಅದು ಎಲ್ಲ ಎತ್ಕೊಂಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅದೆಲ್ಲ ಆದ್ಮೇಲೆ ಇಷ್ಟು ಎತ್ಕೊಂಬಂದಿದ್ದೀವಿ. ಆದರೆ ನಮಗೆ ಸ್ಟ್ರಾ ಹ್ಯಾಟ್ಸು ಮತ್ತು ಬಾನಿನ ಹಿಡಿಯೋಕ್ಕಾಗಿಲ್ಲ ಅಂತ ಎಲ್ಲ ವೈಸ್ ಅಡ್ಮಿರಲ್ಸು ಅವ್ರನ್ನ ಸೇಂಟ್ ಸ್ಯಾಟರ್ನ್ಗೆ ಸಾರಿ ಕೇಳ್ತಿದ್ದಾರೆ. ಪಾಪ ಇವಾಗ ಅದನ್ನು ಬಿಟ್ಬಿಡಿ, ಆಯಿತು ನಾವೆಲ್ಲ ಮಾಡಿರ್ತೀವಲ್ಲ ತಪ್ಪಾಯಿತು, ನಾವೆಲ್ಲ ಸಾರಿ. ಆದರೆ ಇವಾಗ ಅವರು ಹೆಗ್ಗೇಟ್ ಕಡೆ ಹೋಯ್ತು, ಹೆಗ್ಗೇದೆ ಅಂತೀವಿ, ಎಲ್ಬಾಫ್ ಕಡೆ ಹೋಗ್ತಾ ಇದ್ದಾರೆ. ನಾವು ಹೋಗಿ ಹಿಡ್ಕೊಂಬರ್ತೀವಿ ಬಿಡಿ ಅಂತ ವೈಸ್ ಅಡ್ಮಿರಲ್ಸ್ ಎಲ್ಲ ಕೇಳ್ತಿದ್ದಾರೆ. ಆದರೆ ಅಯ್ಯೋ ಎಲ್ಬಾಫ್ನೆಲ್ಲ ಬೈಟಾಕ್ಕೊಂಡು ನೀವು ಇಲ್ಲೇ ಕಿದ್ದಬಾಕಿಲ್ಲ ಅಲ್ಲೇನು ಕಿದ್ದಬಾಕ್ತೀರಾ ನೀವು ಅಂದ್ಬಿಟ್ಟು ವೈಸ್ ಅಡ್ಮಿರಲ್ಸ್ನ ಸ್ಟಾಪ್ ಮಾಡಿದ್ದಾರೆ. ಇಷ್ಟು ಕತೆ ಇವಾಗ ವೈಸ್ ಅಡ್ಮಿರಲ್ಸ್ ಮೀಟಿಂಗಲ್ಲಿ. ಅದೇ ನೆಕ್ಸ್ಟ್ ಸ್ಟ್ರಾ ಹ್ಯಾಟ್ ಮತ್ತು ಜೂದರಿ ಬಾನಿ ಎಸ್ಕೇಪ್ ಆಗೋಕ್ಕೆ ಮೇನ್ ಪಾಯಿಂಟೇ, ಎಕ್ಸಾಕ್ಟ್ ಮೇನ್ ಪಾಯಿಂಟೇ ಇಟ್ಸ್ ಎಮೆತ್ ದಿ ಏನ್ಷಿಯಂಟ್ ಜಯಂಟೇ ಬಂದ್ಬಿಟ್ಟು ನಮ್ಮನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟಿದ್ದು. ಅಲ್ಲಿಲ್ಲ ಅಂದರೆ ಇವ್ರನ್ನೆಲ್ಲ ಹಿಡ್ಕೊಂಬಿಡ್ತಿದ್ವಿ ನಾವು ಅಂತ ಎಲ್ಲರೂ ಹೇಳ್ತಾವ್ರೆ. ಆದರೆ ಅವನಿಗೆ ಸೇಂಟ್ ಸ್ಯಾಟರ್ನ್ಗೆ ಇವಾಗ ಇಮ್ಯಾಜಿನ್ ಮಾಡ್ಕೊತಾನೆ. ಅವ್ನು 200 years ಅವನು
ಎಮ್ ಬಂದ್ಬಿಟ್ಟು ಮರೀಜ್ವನ್ನ ಅಟ್ಯಾಕ್ ಮಾಡಿದ್ವಲ್ಲ ವರ್ಲ್ಡ್ ನೋಬಲ್ಸ್ನ, ಅವಾಗ ಥಿಂಕ್ ಮಾಡ್ತೇನೆ, ಓ ಇವಾಗ ಇತ್ತಲ್ಲ ಅದೇ ಏನ್ಷಿಯಂಟ್ ಜೈಂಟ್ ಇವಾಗ ಬಂದಿರೋದು. ನಾನು ಅವಾಗ ನಮಗೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ, ಒಂದು ಸಣ್ಣ ಗ್ಲಿಂಪ್ಸಾಗಿ 200 ಇಯರ್ಸ್ ಮುಂಚೆಗೆ ಅವ್ರು ಹೋಗ್ಬಿಟ್ಟು ಇವಾಗ 200 ಇಯರ್ಸಿಂದ ಸೈಂಟಿಸ್ಟ್ ಹತ್ರ ಅವರು ಕೊಡ್ತಾ ಇರ್ತಾರೆ. ಯಾರೋ ಸೈನ್ಸ್ ಸೈಟನ್ನು ಅವನು ಎಮೆತ್ನ ಸ್ಟಡಿ ಮಾಡೋದಕ್ಕೆ, ಫುಲ್ ಸ್ಟಡಿ ಮಾಡಿ ಎಮೆತ್ನ ಏನು ಬಿಡಬೇಡಿ ಎಲ್ಲ ಹಬಾಕಿ ಇದರಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಾ ಈ ಎಮೆತ್ ನಿಂತ್ಕೊಂಡು ನೆಕ್ಸ್ಟ್ ನಮಗೆ ಫ್ಯೂಚರ್ ಇದೆ ಅಂದ್ಬಿಟ್ಟು ತೋರಿಸ್ತಾನೆ. ಸೈಂಟಿಸ್ಟ್ ಎಲ್ಲ ಫುಲ್ ಸಾಕು ಆಬ್ವಿಯಸ್ಲಿ, ಯಾಕಪ್ಪ ಅಂದರೆ ಏನ್ಷಿಯಂಟ್ ಜಯಂಟ್ ನಿಮ್ಗೆ ಸಿಗ್ತದೆ, ನಿಮ್ಮ ಫ್ಯೂಚರ್ ಟೆಕ್ ಇದೆ ಅಂತ ಅಂದ್ಬಿಟ್ಟು ಅವರೆಲ್ಲ ಫುಲ್ಲು ಎಕ್ಸೈಟ್ಮೆಂಟ್ ಆಗಿ ಫುಲ್ ಖುಷಿಯಾಗಿ ಏನ್ಷಿಯಂಟ್ ಜಯಂಟ್ನ ರೀಡ್ ಮಾಡೋಕ್ಕೆ, ಅದನ್ನು ತಿಳ್ಕೊಳಕ್ಕೆ ಅದ್ರ ಬಗ್ಗೆ ಸಿಕ್ಕುತ್ತಲ್ಲ ಅಂದ್ಬಿಟ್ಟು ಫುಲ್ ಎಕ್ಸೈಟ್ ಆಗಿದ್ದಾರೆ. ಅದಂತೂ ನೋಡಿ ಸಕಾಲ ಖುಷಿ ಆಯಿತು. ಎಲ್ಲರೂ ಇವಾಗ ಇದೇ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸಿಗೋದೆ ಅದೇ ಏನ್ಷಿಯಂಟ್ ಜಯಂಟ್ ಇದ್ದ, ಇವಾಗ ಅದನ್ನು ಅಲ್ಲಿಂದ ಬಂದ್ಬಿಟ್ಟು ನಮಗೆ ಅದೇ ಸೈಂಟಿಸ್ಟಿಂದ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ವೇಗಪಂಕ್ಗೆ ಸಿಕ್ಕಿರೋದು ಏನ್ಷಿಯಂಟ್ ಜಯಂಟು. ಆದರೆ ಅದನ್ನು ವೇಗಪಂಕು ಕೂಡ ನೀಟಾಗಿ ಅದನ್ನು ಸ್ಟಡಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅದನ್ನು ಟರ್ನ್ ಆನ್ ಮಾಡೋದಕ್ಕೆ ಅಥವಾ ಆ್ಯಕ್ಟಿವೇಟ್ ಮಾಡೋದಕ್ಕೆ ಏನು ಬೇಕು, ಇಟ್ಸ್ ಆಬ್ವಿಯಸ್ಲಿ ಡ್ರಮ್ಸ್ ಆಫ್ ಲಿಬರೇಷನ್. ಅದಿರೋದು ನಮ್ಮ ಹತ್ರ ಲೂಫಿ ಹತ್ರ ಮಾತ್ರ. ಅದಕ್ಕೋಸ್ಕರ ನಮ್ಮ ಹತ್ರ ಅಂದ್ಬಿಟ್ನ ನಮ್ಮ ಆಂಪೋನೆಂಟ್ ಲೂಫಿ ಹತ್ರ ಇರೋದು ನಮ್ಮ ಹತ್ರ ಸಿಗಲಿಲ್ಲ. ಅದಕ್ಕೋಸ್ಕರ ವೇಗಪಂಕು ಅದೇನು ಅಂತ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇವಾಗ ವೇಗಪಂಕ್ ಹತ್ರ ಇತ್ತು, ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕಾಗಿಲ್ಲ. ಬಟ್ ಲೂಫಿ ಆ್ಯಕ್ಟಿವೇಟ್ ಮಾಡಾಯಿತು, ಅದರಿಂದ ಡ್ರಮ್ಸ್ ಆಫ್ ಲಿಬರೇಷನ್ ಬಂತು, ಎಮೆತ್ನ ಎದ್ದ, ಎಲ್ಲರಿಗೂ ಪಂಚ್ ಕೊಟ್ಟ. ಆಬ್ವಿಯಸ್ಲಿ ಲೂಫಿ ಸ್ಟ್ರಾ ಹೆಡ್ಸ್ ಎಲ್ಲ ಆರಾಮಾಗಿ ಸೇಫಾಗಿ ಮನೆಗೆ ಅದನ್ನು ಬೇಯಿಸ್ಲಿ ಎಲ್ಬಾಫ್ ಕಡೆ ಹೋದರು. ಇದಿಷ್ಟು ಕತೆ ಆದಮೇಲೆ ನಮ್ಮ ಎಲ್ಬಾಫಲ್ಲಿ ಮೇಯ್ನಾಗಿ ಮರೀನ್ಸ್ ನಾವು ಮಿಸ್ ಮಾಡಿದ್ದೆ, ಇಟ್ಸ್ ಬ್ರಾಡ್ಕಾಸ್ಟ್. ವೇಗಪಂಕ್ಸ್ ಬ್ರಾಡ್ಕಾಸ್ಟ್ ಏನಿತ್ತು ಅದನ್ನು ತಡೆಯೋಕ್ಕೆ ಚಾನ್ಸೇ ಆಗಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ಅದನ್ನು ನಾವು ಬೇಜಾರಲ್ಲಿ ಎಲ್ಲರೂ ನಾವು ತಡಿಬೇಕಿತ್ತು ಅದನ್ನು ವೇಗಪಂಕ್ ಬ್ರಾಡ್ಕಾಸ್ಟ್ನ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಡೋಬರ್ಮ್ಯಾನ್ನ ಎದೋಳ್ತಾನೆ. ಅವನು ಬಂದ್ಬಿಟ್ಟು ಕೇಳ್ತಾನೆ, ಸರ್ ಅವನು ವೇಗಪಂಕು ತುಂಬ ನಾವು ಅದನ್ನ ತಡಿಬೇಕಿತ್ತು ಅಂತ ಹೇಳ್ತಿರಲ್ಲ, ತಡಿಬೇಕು ಅಂದರೆ ಅದನ್ನೆಲ್ಲ ನಿಜ ಇತ್ತಾ, ಅವ್ನು ಹೇಳ್ತಿರೋ ಬ್ರಾಡ್ಕಾಸ್ಟಲ್ಲಿ ಏನಾರ ನಿಜ ಇತ್ತಾ ಅಂತ ಕೇಳ್ತಾನೆ. ಅಷ್ಟೇ ಅವ್ನು ಕೇಳಿದ್ದು. ಸೇಂಟ್ ಸ್ಯಾಟನ್ಗೆ ಕೋಪ ನೆತ್ತಿಗೇರ್ಬಿಡುತ್ತೆ ಗುರು, ಕೋಪ ನೆತ್ತಿಗೇರಿ ಸುಮ್ಮನೆ ಲುಕ್ಕು ಅಷ್ಟೇ. ಅವನು ಅಪಿಯರ್ ಆದಾಗ ಯಾವಾಗ ಮರೀನ್ ಹೆಡ್ ತನ್ನ ಫ್ರೆಂಡ್ ಮರೀನ್ ತಲೆ ಒಡೆದೋಗಿತ್ತು, ಅದೇ ಥರ ಸೇಮ್ ಟು ಸೇಮು ನಮ್ಮ ಕ್ಯಾಪ್ಟನ್ ಡೋಬರ್ಮ್ಯಾನ್ಗೆ ಆಗ್ಬಿಟ್ಟಿದೆ ಇವಾಗ. ನನಗಂತೂ ಹೆವಿ ಬೇಜಾರಾಗ್ತದೆ ಡೋಬರ್ಮ್ಯಾನ್ ಹಿಂಗಾಗಿದ್ದಕ್ಕೆ. ನನಗಂತೂ ಸಿಕ್ಕಾಬಿಟ್ಟವ್ರೆ. ಕ್ಯಾಪ್ಟನ್ ಇನ್ನೂ ಬದುಕಿದ್ದಾರೆ, ನೋ ಟೆನ್ಷನ್. ಸುಮ್ಮನೆ ನಾಕ್ಔಟ್ ಆಗಿದ್ದಾರೆ, ತಲೆ ಸುತ್ತ ಬಿದ್ದಿದ್ದಾರೆ ಅಷ್ಟೇ. ಆದರೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗಿಲ್ಲ, ತಲೆ ಬ್ಲಾಸ್ಟ್ ಆಗಿ ನನ್ನ ಫ್ರೆಂಡ್ ಥರ ಬ್ಲಾಸ್ಟ್ ಆಗಿಲ್ಲ. ಇವತ್ತು ಸಾಯಂಕಾಲ ನಾನೊಂದೇನಕ್ಕೆ ನೆಕ್ಸ್ಟ್ ತಿಥಿ ಕರೆದಿದ್ದಾರೆ, ಹೋಗ್ಬೇಕು ಅನ್ಸುತ್ತೆ ನನ್ನ ಫ್ರೆಂಡ್ ಮನೆಗೆ. ಇಷ್ಟಾಗಿದೆ. ಎಲ್ಲರೂ ಫುಲ್ ಎಲ್ಲ ಮರೀನ್ಸು ಶಾಕು. ನೋಡಿ ಅವನೊಬ್ಬನೇ ನ್ಯಾಯವಾಗಿ ಕೇಳಿದ್ರು ನ್ಯಾಯವಾಗಿ ಇಡೋಕ್ಕೆ ಬಿಡಲ್ಲ ಈ ವರ್ಲ್ಡ್ ಗೌರ್ಮೆಂಟ್ ಎಲ್ಲ. ಏನು ಮಾಡತ್ತೀರ ಹೇಳಿ, ಮುಂದೆ ಐತೆ ಇರಿ ಇವು ಸೆನ್ಸಿಟಮ್ಗೆ. ಇಷ್ಟ ಆದಮೇಲೆ ನೆಕ್ಸ್ಟ್ ನಾವು ನೋಡೋದೇ ಇಟ್ಸ್ ವೇಗಪಂಕ್ ರೆಕಾರ್ಡ್ಸು. ಇವಾಗ ಏನಿತ್ತು ಟಾಪ್ ಹೆಡ್ ಏನಿತ್ತು ಫುಲ್ ಮೊಟ್ಟೆ ಅಲ್ವಾ, ಫುಲ್ ಮೊಟ್ಟದಲ್ಲಿ ಮೇಲ್ಗಡೆ ಮೊಟ್ಟೆ ಕೆಳಗಡೆ ಮೊಟ್ಟೆ ಆರಾಮಾಗೈತೆ. ಮೇಲ್ಗಡೆ ಮೊಟ್ಟೆ ಮಾತ್ರ ಇವಾಗ ಕ್ಲೌಡ್ಸಿಂದ ಅದು ಮೇಲೆ ಹೋಗ್ತಾ ಇದೆ, ಮೊಟ್ಟೆ ಎಲ್ಲ ತೊಗೊಂಡು ಅರ್ಧ ಮೊಟ್ಟೆ ಮಾತ್ರ. ಯಾವುದು ಮೇಲ್ಗಡೆ ಇರೋದು ಪಂಕ್ ರೆಕಾರ್ಡ್ಸು, ಕೆಳಗಡೆ ಇರೋದು ಲ್ಯಾಬು. ಅದಕ್ಕೋಸ್ಕರ ಇವಾಗ ಬರೀ ಪಂಕ್ ರೆಕಾರ್ಡ್ಸ್ ಮಾತ್ರ ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗ್ತಾ ಬಂದ ಯಾರ್ಕೆ ಫುಲ್ಲು ಶಾಕು. ನಾನು ತಡೆಯೋಕ್ಕಾಗ್ತಿಲ್ವಲ್ಲ, ಅವನ್ನ ಆ ಯಾರ್ಕೆ ಇರಬೇಕು, ಎಡಿಸನ್ನೇ ಇರಬೇಕು, ಎಡಿಸನ್ನಿಂದನೇ ಇದೆಲ್ಲ ಆಗ್ತದೆ, ಅವನೇ ಇದೇನೋ ಮಾಡಿರ್ತಾನೆ ಅಂದ್ಬಿಟ್ಟು ಅನ್ಕೋತಿರ್ತಾಳೆ. ಆದರೆ ಯಾರ್ಕ್ ಅದನ್ನು ತಡೆಯೋಕ್ಕೆ ಚಾನ್ಸೇ ಆಗಿಲ್ಲ. ಅದು ಮೇಲ್ಗಡೆ ಟಾಪ್ ಹೆಂಡು ಪಂಕ್ ರೆಕಾರ್ಡ್ಸು ಅದು ಮೇಲ್ಗಡೆ ಆಕಾಶಕ್ಕೆ ಹಾರ್ಕೊಂಡು ಹೋಗ್ಬಿಡುತ್ತೆ ಪಚ. ಆಮೇಲೆ ನಾವು ನೆಕ್ಸ್ಟ್ ನೋಡೋದೆ ಇಟ್ಸ್ ಎಡಿಸನ್ನು ಸಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದ. ಆದರೆ ಇವಾಗ ವೇಗಪನ್ಸ್ ಎಲ್ಲ ಪ್ಲಾಸ್ಟಾಗಿ ಬಿದ್ದೋಗ್ಬಿಟ್ಟವ್ರೆ. ಏನು ಮಾಡೋಣ ನೋಡಿ ನೆಕ್ಸ್ಟಿಗೆ ಅವನು ಇವಾಗ ಫುಲ್ಲು ಮೇಲ್ಗಡೆ ಅವ್ನು ತಡೆಯೋಕ್ಕಾಗಲ್ಲ. ಇವಾಗ ಇಟ್ಸ್ ಟೋಟಲ್ ಐರನ್ನಿಂದ ಅದು ಹಾರ್ಕೊಂಡು ಮೇಲೆ ದೂರ ಎಲ್ಲೋ ಕಡೆ ಹೋಗ್ತಾ ಇದೆ. ಯಾವ ಕಡೆ ಹೋಗ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಇಷ್ಟು ಆಗಿರೋದು. ನೆಕ್ಸ್ಟ್ ವಿ ಹ್ಯಾವ್ ಮರೀಜ್ವಾ ರೆಡ್ ಲೈನ್ ಮೇಲೆ ಇರೋ ಮರೀಜ್ವಾನ ತೋರಿಸ್ತಾರೆ. ಇಲ್ಲಿ ಬಂದ್ಬಿಟ್ಟು ಇವಾಗ ನಮಗೆ ಫುಲ್ಲು ಟೆನ್ಷನ್ನು. ಯಾಕಪ್ಪ ಅಂದರೆ ಯಾವ ವರ್ಲ್ಡ್ ನೋಬಲ್ ಅಂದರೆ ನಮ್ಮ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ಗೆ ಇವಾಗ ತಿನ್ನಕ್ಕೂ ಗತಿ ಇಲ್ಲ ಗುರು, ತಿನ್ನಕ್ಕೂ ಏನೂ ಇಲ್ಲ. ಮರೀಜ್ವಾ ಅಲ್ಲಿ ಅವರೆಲ್ಲ ನಾವೆಲ್ಲ ಪಕ್ಕದ ಮನೆಯವ್ರು ಹಿಂಗೆ ನೇಬರ್ಸ್ ಥರ ಮಾತಾಡ್ತೀವೋ, ಅಲ್ಲೂ ಅವರೇ ಸೇಮ್ ಥರ ಅದೇ ಥರ ಮಾತಾಡ್ತಾರೆ ಅನ್ಸುತ್ತೆ. ಯಾಕಂದರೆ ಅವರು ನಾವಾದರೆ ಚಿಕ್ಕವರಪ್ಪ, ಅವರು ವರ್ಲ್ಡ್ ನೋಬಲ್ಸ್ ಅವರೇ ಡಿಫ್ರೆಂಟಾಗಿ ಮಾಡ್ತಾರೆ ಅಂದ್ಕೊಂಡೆ. ಇಲ್ಲ, ಅವರು ನಮ್ಮ ಥರನೇ
ಅಕ್ಕಪಕ್ಕ ಇರೋ ಮಾತಾಡ್ತಾರೆ, ರೂಮರ್ಸ್ನ ಹಂಚ್ಕೋತಾರೆ. ಅವರು ಅದೇ ವರ್ಲ್ಡ್ ವೇಗಪಂಕ್ನ ಬ್ರಾಡ್ಕಾಸ್ಟ್ ನೋಡ್ಬಿಟ್ಟು ಫುಲ್ ಶಾಕೋಗ್ಬಿಟ್ಟಿದ್ದಾರೆ. ಏನು ಮಾಡ್ತಾವ್ರಿ ಇವರೆಲ್ಲ ಮರೀನ್ಸು, ಅದನ್ನೆಲ್ಲ ತನೆದ್ಬಿಟ್ಟು ನಿಜನೆಲ್ಲ ಏನಾಗಿ ಬಿಡ್ತಾವ್ರಲ್ಲಪ್ಪ ವೇಗಪಂಕ್ಸ್ಗೆ. ಏನು ಮಾಡ್ತಾವ್ರಿ ಇವೆಲ್ಲ, ಅವನೇನು ಮಾಡ್ತಾವ ಅಕೈನು ಏನು ಮಾಡ್ತಾವನು ಅಂತ ಫುಲ್ಲೆಲ್ಲ ಆವಾಜ್ ಹಾಕ್ಕೊಂಡು ಒಬ್ಬೊಬ್ಬರ ಮೇಲೆ ಜಾಲಿ ಸಿಕ್ಕೊಂಡು ಮಾತಾಡ್ತಾವ್ರೆ. ಏನು ಮಾಡ್ದಾಗ ಗೊತ್ತಾ, ಅಕುಮಾನೆಲ್ಲ ಬಂದು ಎಲ್ಲ ಕರ್ಕೊಂಡು ಹೋಗ್ಬಿಟ್ರು ರೆವಲ್ಯೂಷನರಿ ಆರ್ಮಿಯವರು. ಆವಾಗಲೂ ಏನು ಮಾಡಿಲ್ಲ ಅಕೈನು, ಇವಾಗಲೂ ಏನೂ ಮಾಡಿಲ್ಲ ಅಂತ ಅಕೈನುಗಂತೂ ಹಾಕೊಂಡು ಸುಡ್ತಾವ್ರೆ. ಬೇರೆ ಮಜಾ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇಟ್ಸ್ ಒಂದೇ ಒಂದು ಸೀನ್ ನೋಡ್ತಿದ್ರು, ಸಖತ್ ಕ್ರೂರವಾದ ಸೀನು. ಯಾಕಪ್ಪ ಅಂದರೆ ನಮ್ಮ ಸೆಲೆಸ್ಟಿಯಲ್ ಡ್ರ್ಯಾಗನ್ನು, ನಮ್ಮ ಬಾಸ್ಗಳು, ನಮ್ಮ ಹೆಡ್ ಏನಿದ್ದಾರೆ ಅವ್ರು ಇವಾಗ ಆರ್ಡರ್ ಮಾಡಿದ್ದಾರೆ. ಏನಪ್ಪ ಅಂದರೆ ಊಟ ಮಾಡೋ ಟೈಮಲ್ಲಿ ಅವರು ಬೀಫ್ನ ಆರ್ಡ್ರ್ ಮಾಡಿದ್ನಂತೆ. ಆದರೆ ನಮ್ಮ ಸರ್ವೆಂಟು ಮತ್ತು ಕುಕ್ಕು ಏನು ಮಾಡ್ಬಿಟ್ಟಿದ್ದಾನೆ, ಬೀಫ್ ಕೊಡದೆ ಅವನಿಗೆ ಫಿಶ್ ಕೊಟ್ಬಿಟ್ಟಿದ್ದಾನೆ, ಟೂನ ಕೊಟ್ಬಿಟ್ಟಿದ್ದಾನೆ. ಇದನ್ನು ತಡ್ಕೊಳಕ್ಕಾಗಲಿಲ್ಲ ನಮ್ಮ ಸೆಲೆಸ್ಟಿಯಲ್ ಡ್ರ್ಯಾಗನ್ಗೆ. ನಾನು ಬೀಫ್ ಆರ್ಡ್ರ್ ಮಾಡಿದ್ರೆ ನೀನು ಫಿಶ್ ತಂದು ಕೊಟ್ಟಿದ್ದೆ ನನಗೆ, ಯಾಕೆ ಅಂತ ಕೇಳ. ಸರ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಸರ್, ಬೀಫು ಎಲ್ಲ ಖಾಲಿ ಆಗ್ತಿದೆ ಫುಡ್ ಶಾರ್ಟೇಜಿಂದ ಅಂತ ನಾವು ನೆಕ್ಸ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಕೇಳಲ್ಲ ಇವನು. ಕೋಪ ಬಂದ್ಬಿಟ್ಟು ಶೂಟ್ ಮಾಡಿ ಹಿಂಗೆ ಸಾಯಿಸ್ಬಿಟ್ಟು ತಲೆಗೆ ಹಿಂಗೆ ಗುಂಡಿಗೆ ಶೂಟ್ ಮಾಡ್ತಾ ಕೊಡು. ನಂದು ನೋಡಿ ಸಖತ್ ಬೇಜಾರಾಯಿತು. ಏನು ಅಂದ್ಕೊಂಡ್ಬಿಟ್ಟವ್ರು ಇವರು ಗೊತ್ತಿಲ್ವಲ್ಲ. ನನ್ನನ್ನೇನು ಅವ್ನು ಹೇಳ್ತಾನೆ ನೋಡಿ, ನಮ್ಮನ್ನೇನು ನಾರ್ಮಲ್ ಹ್ಯೂಮನ್ಸ್ ಥರ ಅಂಡರ್ ರ್ಯಾಟ್ಸ್ ಅಂದ್ಕೊಂಡಿದ್ದೆ ನೀನು ಅಂತ. ನಮ್ಮನ್ನು ಅಂಡರ್ ರ್ಯಾಟ್ಸ್ ಥರ ಟ್ರಿಕ್ ಮಾಡ್ತಾರೆ. ಅವ್ರು ಫುಲ್ ವರ್ಲ್ಡ್ ನೋಬಲ್ಸ್ ಅಲ್ವಾ, ಆರಾಮಾಗಿ ನಾನು ಅವ್ನು ಊಟ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಸ್ನ್ಯಾಕ ಮಿಸ್ ಮಾಡ್ಕೊಂಡ ಅಂತ ಶೂಟ್ ಮಾಡಿ ಮಿಸ್ ಆಗ್ಬಿಟ್ಟ. ಹೆವಿ ಬೇಜಾರಾಯ್ತು ಗುರು, ನಿಜವಲ್ಲೂ ಹೆವಿ ಬೇಜಾರಾಯಿತು. ಆ ಕುಕ್ ಅದೇನು ಪಾಪ ಮಾಡಿದ್ನು ಸ್ವಲ್ಪದ. ಇವಾಗ ಮೇನ್ ಪ್ರಾಬ್ಲಮ್ ಆಗಿರೋದೇ ನಾನು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ಗೆ ಫುಡ್ ಶಾರ್ಟೇಜು. ಇದಂತೂ ಹೆವಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವ್ರಿಗಂತೂ. ಇವಾಗ ಇದನ್ನು ಯಾರು ಇಂಪಾರ್ಟೆಂಟ್ ಆಗಿದ್ದಾರೆ, ಯಾರು ಇದನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಫುಡ್ ಡಿಪಾರ್ಟ್ಮೆಂಟಾ, ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಇವಾಗ ಅವ್ರು ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಫುಲ್ ಎಲ್ಲ ಮಾತಾಡ್ಕೊಂಡು ಒಬ್ಬೊಬ್ಬರೇ ಗ್ರೂಪ್ ಮಾಡಿಕೊಂಡು ಇವಾಗ ಮಾತಾಡ್ಕೊಂಡವ್ರೆ. ಇವಾಗ ಯಾರು ಕಾಲಾಯಿತೋ ಅಂಬ ನೋಡೋಣ ನೆಕ್ಸ್ಟ್ ಮುಂದಕ್ಕೆ. ನೆಕ್ಸ್ಟ್ ಬರೋದೇ ನಮಗೆ ಇಟ್ಸ್ ರೂಮ್ ಆಫ್ ಅಥಾರಿಟಿ. ನಮ್ಮ 5 ಎಲ್ಡರ್ಸ್ ಏನು ಕೂತ್ಕೋತಾರೆ ಆ ರೂಮ್ ಆಫ್ ಅಥಾರಿಟಿಗೆ ಇವಾಗ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಮೇಲೆ ನಮ್ಗೆ ನೋಡ್ತಾ ಇರ್ತೀವಿ ರೂಮ್ ಆಫ್ ಅಥಾರಿಟಿಲಿ ಆಲ್ಮೋಸ್ಟ್ ಎಲ್ಲ 4 ಎಲ್ಡರ್ಸು ಕೂತ್ಕೊಂಡಿದ್ದಾರೆ. ಇನ್ನೊಬ್ಬ ಆಲ್ಮೋಸ್ಟ್ ಆಬ್ವಿಯಸ್ಲಿ ಸೆಂಟ್ ಸ್ಯಾಟರ್ನ್ ಬಂದ್ಬಿಟ್ಟು ಇನ್ನು ಎಗ್ ಹೆಡಿಂದ ಶಿಪ್ಪಲ್ಲಿ ಬರ್ತಾವನೆ ಮರೀಸ್ ಬಗ್ಗೆ. ನೋಡೋಣ ಅವ್ನು ಯಾವಾಗ ರೀಚ್ ಆಗ್ತಾನೆ ಅಂತ ಅಂದ್ಕೊಂಡ್ರೆ ರೂಮ್ಗೆ ಎಂಟ್ರ್ ಆಗೋದು ಇಟ್ಸ್ ಹೋಲಿ ನೈಟ್ಸ್ ಹೆಡ್ಡು, ಹೋಲಿ ನೈಟ್ನ ಚೀಫ್ ಕಮಾಂಡರ್ ಇಟ್ಸ್ ಪಿಗರ್ಲಿನ್ ಗಾರ್ಲಿಂಗ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದರ್ಸ್ 4 ಎಲ್ಡರ್ಸು ಅವರು ಮಾತ್ರ ಫುಲ್ ಶಾಕು. ಯಾಕಪ್ಪ ಅಂದರೆ ನಮ್ಮ ಆರ್ಡ್ರಲ್ಲದೆ ನಮ್ಮ ಪರ್ಮಿಷನ್ ಇಲ್ಲದೆ ಹೆಂಗೆ ಬಂದ್ಬಿಟ್ಟೆ ನೀನು ಒಳಗಡೆ, ಹೆಂಗೆ ಬಂದ್ಬಿಟ್ಟೆ ಅವ್ರ ಅಂತಾರೆ. ಅವ್ರು ನೋಡೋಕ್ಕಿಲ್ಲ ಒಳ್ಳೆ ಜೂನಿಯರ್ನ ಸೀನಿಯರ್ಸ್ ಎಲ್ಲ ಒಳಗಡೆ ಬಂದ್ಬಿಟ್ರೆ ಬೈತಾರಲ್ಲ ಹಂಗೆ. ಯಾಕೆ ನಿನ್ನ ಲೆವೆಲ್ ಏನು, ನಮ್ಮ ಕರೆದು ಯಾಕೆ ಹಿಂಗೆ ನುಗ್ತಾ ಇದೆಯಾ ಒಳಗಡೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ಗಾರ್ಲಿಂಗು ನನಗೆ ನ್ಯೂ ಆರ್ಡರ್ ಬಂದಿದೆ ಅಂತ, ನ್ಯೂ ಆರ್ಡರ್ ಫ್ರಮ್ ಅಬೌಟ್, ನನಗೆ ಮೇಲಿಂದ ಆರ್ಡ್ರ್ ಬಂದಿದೆ ಅಂತ. ಎಲ್ಲ ಅದಕ್ಕೆ ಗೋರಸೆಸು ಶಾಕು. ಏನು ಆರ್ಡ್ರ್ ಬಂದಿತ್ತು, ಆರ್ಡ್ರಾ ಯಾರಿಂದ, ನಾವೇ ಕೊಡದೆ ನಿನಗೆ ಯಾರು ಆರ್ಡ್ರ್ ಕೊಟ್ಬಿಟ್ರು ಅಂತ ಅವ್ರಿಗೆ ಫುಲ್ಲು. ಆಮೇಲೆ ಈ ಗಾರ್ಲಿಂಗ್ ಹೇಳ್ತಾನೆ, ನನಗೆ ಮೇಲಿಂದ ಆರ್ಡ್ರ್ ಬಂದಿದೆ, ನಾನೇ ಇವಾಗ ನನ್ನ ಹೊಸ ಹೆಸರು ಬಂದ್ಬಿಟ್ಟು ಡಿಫೆನ್ಸ್ ಸೈನ್ಸ್ ಗಾಡ್ ವಾರಿಯರ್ ಗಾಡ್ ಅಂತ ಇವಾಗ ಟೈಟಲ್ ಬೂಮ್ ಅಂತ ಬರುತ್ತಿಂಗೆ ಇವನು ಗೊತ್ತಾಗುತ್ತೆ. ನ್ಯೂನಾಕ್ ಇನ್ನು ಸೇನ್ ಸ್ಯಾಟರ್ ನಿಲ್ಲಲ್ಲ, ಯಾಕಪ್ಪ ಇವಾಗಲೇ ಬಂದ ಗಾರ್ಲಿಂಗು, ಇವನಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ನಮಗೆ ಶಾಕು. ಆಮೇಲೆ ನೋಡ್ತಾ ಇದ್ದೀವಿ ಇದೇ ಥರ ಮುಂಚೆನೂ ಆಗಿರ್ಬೋದಾ ಅಂತ ನನಗೆ ಡೌಟ್ ಬರ್ತದೆ. ಯಾಕಪ್ಪ ಅಂದರೆ ಇದೇನು ಫಸ್ಟ್ ಟೈಮ್ ರಿಪ್ಲೇಸ್ ಆಗಿರೋದಂದ್ರೆ ನಾನು ಯಾಕೆ ಅನ್ನಿಸ್ತಲ್ಲ. ಯಾಕಂದರೆ ಎಲ್ಲ ಗೋರೋಸೆಸ್ಸು ತುಂಬ ಓಲ್ಡ್ ಆಗಿದ್ದಾರೆ, ತುಂಬ ಪುರಾತನ ಕಾಲದಿಂದ ಬಂದಿರಿ, 800 ವರ್ಷದಿಂದ ಬಂದಿದ್ದಾರೆ. ಆದರೆ ನೋಡೋಕ್ಕೆ ಮಾತ್ರ ಎಲ್ಲರೂ ಓಲ್ಡ್ ಆಗಿದ್ದಾರೆ, ಒಬ್ಬರು ಬಿಟ್ಟು ಅವರೊಬ್ಬರು ಒರಿಜಿನಲ್ಲ, ಇಲ್ಲ ಮಿಕ್ದವರೆಲ್ಲ ಒರಿಜಿನಲ್ಲ ಅಂತ ನನಗಂತೂ ಡೌಟ್ ಬರ್ತಾ ಇದೆ. ನೋಡೋಣ ದೇವ್ರಿಗೆ ಇವಾಗ ಇನ್ಮೇಲೆ ನೆಕ್ಸ್ಟು ಸೇಂಟ್ ಫಿಗರ್ಲಿನ್ ಗಾರ್ಲಿಂಗ್ಗೆ ನೆಕ್ಸ್ಟ್ ಇನ್ನು ಏಜ್ ಆಗೋದಿಬ್ಬ, ಹಂಗೆ ಅದೇ ಏಜಲ್ಲೇ ಇರ್ತಾ ಅಂತ ನೆಕ್ಸ್ಟ್ ಮುಂದೆ ಬರೋ ಅಪ್ಡೇಟ್ಸ್ ಗೊತ್ತಾಗುತ್ತೆ ನಮಗೆ. ನೋಡೋಣ ಒಟ್ಟಿನಲ್ಲಿ ಇವಾಗ 1 ಆಫ್ ದ 5 ಎಲ್ಡರ್ಸ್ ಎಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ನಮಗೆ ಗೊತ್ತಾಗೋದೆ ನೆಕ್ಸ್ಟ್ ಶಿಪ್ಪಲ್ಲಿ ಸೇಂಟ್ ಸ್ಯಾಟರ್ನ್ ನಮ್ಮ ಬಾಸ್ಗೆ ಹೊಡೆದಾಕ್ಬಿಟ್ಟ ನೋಡು ಡಾಬರ್ ಮ್ಯಾನ್ನ. ಅದಕ್ಕೆ ಹಿಂಗೆ ಆಗಬೇಕು ಹಂಗೆ ಅಂದ್ಬಿಟ್ಟು ಎಲ್ಲರ ಮರೀನ್ಸು ನಾನಂತೂ ನಿಂತ್ಕೊಂಡು ನೋಡ್ತಾ ಇದ್ದೆ, ಹಂಗೆ ಅಂತ ಹೇಳ್ಬೋದು. ಎಲ್ಲರೂ ಶಾಕು. ಯಾಕಪ್ಪ ಅಂದರೆ ಸೇಂಟ್ ಸ್ಯಾಟರ್ನ್ ಕೂಸ್ತು ಬಿದ್ದೋಗ್ತಾ ಇದ್ದಾನೆ. ಯಾಕಪ್ಪ ಅಂದರೆ ಅವನಲ್ಲಿರೋ ಶಕ್ತಿಯನ್ನು ಯಾರೋ ಕಿತ್ಕೋತಾ ಇದ್ದಾರೆ ಅಂಥರೋ ಶಕ್ತಿನ ಪೂರ್ತಿ ಎಲ್ಲ ಫುಲ್ಲು ಬ್ಲ್ಯಾಕ್ ಸ್ಮೋಕು, ಎಲ್ಲ ಕಡೆಗೂ ಬ್ಲ್ಯಾಕ್ ಸ್ಮೋಕ್ ಆಗ್ತಿದೆ.
ಎಲ್ಲ ಕಡೆಯಿಂದ ಅವ್ನ ಶಕ್ತಿನ ಮತ್ತು ಅವ್ನ ಲೈಫ್ನ ಯಾರೋ ಕಿತ್ಕೊಳ್ತಾ ಇರೋ ಥರ ತೋರಿಸ್ತಿದ್ದಾರೆ. ನನಗಂತೂ ಎಲ್ಲ ಮರೀನ್ಸು ಫುಲ್ ಶಾಕು. ಯಾಕಪ್ಪ ಅಂದರೆ ಮರೀನ್ಸ್ ಎಲ್ಲ ಒನ್ ಆಫ್ ದ 5 ಎಲ್ಡರ್ಸ್ಗೆ ಯಾಕಪ್ಪ ಸಡನ್ನಾಗಿ ನೀಯಾಕೋಯ್ತು, ಅವ್ರಿಗೇನಾದರೂ ಪರವಾಗಿಲ್ಲ, ಸಡನ್ನಾಗಿ ನಾವು ಕಾಪಾಡ್ಕೋಬೇಕು ಅವನ್ನ ಅಂತ ಎಲ್ಲ ಫುಲ್ಲು ಟೆನ್ಷನ್ ಆಗ್ಬಿಟ್ಟು, ಸರ್ ನಿಮ್ಗೆ ಏನಾಯಿತು, ಏನು ಬೇಕಿವಾಗ ನಿಮಗೆ ಅಂತ ಎಲ್ಲ ಫುಲ್ಲು ಎಲ್ಲ ಮರೀನ್ಸು ಡಾಲು ಎಲ್ಲ ಸೇರ್ಕೊಂಡು ಕೇಳ್ತಾವ್ರೆ. ಆದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇಟ್ಸ್ ನೆಕ್ಸ್ಟ್ ನಮಗೆ ತೋರಿಸ್ತಾರೆ, ಇಟ್ಸ್ ನನ್ ಅದರ್ ದೆನ್ ಈಮು ಹಿಮ್ಸೆಲ್ಫ್. ಈಮು ಕೋಪ ಬಂದ್ಬಿಟ್ಟಿದೆ. ಯಾಕಪ್ಪ ಅಂದರೆ ಹೆಗ್ಗೆಡ್ಡಲ್ಲೇ ಎಲ್ಲ ಇತ್ತು. ನನಗೆ ಜಾಯ್ ಬಾಯ್ ಬೇಕಿತ್ತು, ಜಾಯ್ ಬಾಯ್ ನಿನ್ನ ಕಣ್ಮುಂದೆನೇ ಇತ್ತು, ಆದರೆ ನಿನ್ನ ಕಣ್ಮುಂದೆಯಿಂದ ಅವನ್ನ ಎಸ್ಕೇಪ್ ಆಗಿ ಬಿಟ್ಬಿಟ್ಟಿದ್ಯಾ ನೀನು ಅಂದ್ಬಿಟ್ಟು ಫುಲ್ಲು ಶಾಕ್ ಆಗ್ಬಿಟ್ಟು ಅವನು ಫುಲ್ ಕೋಪ ಮಾಡಿಕೊಂಡು, ನನಗೆ ನೀನು ಕೋಪ ಪಡಿಸಿದ್ಯಾ, ಅದಕ್ಕೆ ನೀನು ಬಿಡಲ್ಲ ಅಂದ್ಬಿಟ್ಟು ಫುಲ್ ಅವನ ಹತ್ರ ಇರೋ ಶಕ್ತಿ ಎಲ್ಲ ಕಿತ್ಕೋತವನೆ. ಸೈಂಟ್ ಸ್ಯಾಟರ್ನ್ ಅಂತೂ ಕೇಳೋಕ್ಕೆ ಆಗ್ತಾಯಿಲ್ಲ. ಈಮು ಸಮ, ಈಮು ಸಮ ಹೆಲ್ಪ್ ಮಾಡಿ, ಇದೊಂದು ಸರಿ ನನ್ನ ರಿಕ್ವೆಸ್ಟ್ ಮಾಡಿ, ಇನ್ನೊಂದ್ಸರಿ ಹಿಂಗಾಗಲ್ಲ. ಆದರೆ ಈಮು ಕೇಳಲ್ಲ. ಅವನು ಇರೋ ಬರೋ ಶಕ್ತಿನೆಲ್ಲ ಹೇಳ್ಕೊಂಬಿಡ್ತಾನೆ ಗುರು. ಫುಲ್ ಶಾಕು ಎಲ್ಲರೂ. ಆಮೇಲೆ ಗೊತ್ತಾಗುತ್ತೆ ಇಟ್ಸ್ ಅವನ ಇಡೀ ಬಾಡಿ ಬಿ ಅವನ ಸ್ಕೆಲಿಟನ್ ಬಿಟ್ಟರೆ ಇನ್ನೇನು ಉಳಿದಿಲ್ಲ. ಫುಲ್ ಬಾಡಿ ಹಿಂಗೆ ಓದಿಲ್ ಹೊಂಡೋಯ್ತಂಗೆ. ಎಲ್ಲ ಮರೀಸು ರೆಡ್ ಮರರ್ಸ್ ವಯಸ್ಸಾದ ಮನ್ಸೆಲ್ಲ ಶಾಕು. ಫುಲ್ ಎಲ್ಲ ಅವ್ನ ಮೂಳೆ ಬಿಟ್ಟು ಇನ್ನೇನು ಉಳಿದಿಲ್ಲ. ಬ್ಲ್ಯಾಕ್ ಸ್ಮೋಕ್ ಎಲ್ಲ ಹೋಗ್ತಾ ಇದೆ. ನನ್ಗೆ ತುಂಬ ಹಳೆಯ ಜೀವ ಅಲ್ವಾ, ಹೊಂಟೋಯ್ತು. ಎಲ್ಲ ಮರೀನ್ಸ್ ಎಲ್ಲ ಒಟ್ಟಾರೆ ಫುಲ್ ಶಾಕು. ಯಾಕಪ್ಪ ಅಂದರೆ ಅವ್ನ ಮರೀನ್ಸು ಯಾಕಂತ ಯಾವ ಥರನೂ ಅವ್ರು ಯಾವತ್ತೂ ಈ ಥರ ನೋಡಿದ. ಒನ್ ಆಫ್ ದ 5 ಎಲ್ಡರ್ಸ್ಗೆ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ನೆಕ್ಸ್ಟ್ ಅಬೋವ್ ಇರ್ಬೋದು ಅಂತ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಯಾರಿರ್ಬೋದು ಇದನ್ನು ಮಾಡಿದ್ದು ಅಂತ ಕಂಡಿಡ್ಬೋದಾ ನೋಡೋಣ. ನೆಕ್ಸ್ಟ್ ಡಾಬರ್ ಮ್ಯಾನೇ ಕಂಡಿಬೋದು ಅನಿಸುತ್ತೆ. ಯಾಕಂದರೆ ನಮ್ಮ ಕ್ಯಾಪ್ಟನ್ ನಾನೇ ಹೋಗಿ ಹೇಳ್ತೀನಿ, ಡಾಬರ್ ಮ್ಯಾನ್ ಕಂಡಿಡೀನಿ ದಯವಿಟ್ಟು ಅಂತ. ಇದಿಷ್ಟು ವಿಷಯ ಆಯಿತು. ನೆಕ್ಸ್ಟ್ ನನಗೆ ಡೌಟ್ ಬರ್ತಾ ಇದೇನಪ್ಪ ಅಂದರೆ, ಇವಾಗ ಗೋರೋಸೆದು ನಾವು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ನೋಡಾಯಿತು. ಗೋರೋಸೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ನೋಡಾದ್ಮೇಲೆ ಅದೆಲ್ಲರೂ ಓಡಾ ಸೆನ್ಸೆ ಅವ್ರನ್ನ ಯಾವ ಸ್ಪೆಸಿಫಿಕ್ ಫ್ರೂಟು ಅಥವಾ ಯಾವ ಕೈಂಡು ಪವರ್ಸು ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೋಸ್ಕರ ನನಗೆ ಅನಿಸ್ತಾ ಇರೋದು, ಯಾಕಂದರೆ ಇದನ್ನ ಈಮು ಪವರ್ ಅಂತ ಇವಾಗ ಡೈರೆಕ್ಟಾಗಿ ಗೊತ್ತಾಗ್ತದೆ ನಮಗೆ ಈ ಪ್ಯಾನಲ್ ನೋಡಾದ್ಮೇಲೆ. ಈ ಪ್ಯಾನಲ್ ನೋಡಿದ್ಮೇಲೆ ಡೈರೆಕ್ಟಾಗಿ ಇದನ್ನು ಈಮು ಪವರ್ಸು, ಈಮುನೇ ಕೊಟ್ಟಿರೋದು ಈ ಗೋರೋಸಸ್ಗೆ ಪವರ್ಸು ಅಂತ ಗೊತ್ತಾದ್ಮೇಲೆ ನೆಕ್ಸ್ಟು ಎಲ್ಲ ಗೋರೋಸೆಗೂ ಅವನೇ ಕೊಟ್ಟಿರ್ತಾನೆ. ಮತ್ತು ನೋಡಬೇಕು ಯಾವ ಥರ ಪವರ್ಸ್ ಇದೆ, ಈಮೂಗೆ ಯಾವ ಥರ ಪವರ್ಸ್ ಬಂತು, ಅವ್ನು ಯಾವ ಥರ ಈ ಗೋರೋಸಸ್ಗೆ ಪವರ್ ಕೊಡ್ತಿದ್ದ ಅಂತ ನೆಕ್ಸ್ಟ್ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ಕನ್ಫರ್ಮ್ ಆಗಿರೋದೇನಪ್ಪ ಅಂದರೆ ಇದು ಡೆವಿಲ್ ಫ್ರೂಟ್ಸ್ ಅಂತೂ ಅಲ್ಲ, ಯಾವುದೋ ಒಂದು ಮ್ಯಾಜಿಕಲ್ ಪವರ್ಸು ಈಮುನೇ ಕೊಟ್ಟಿರೋದು ಅಂತ ನನಗೆ ಕನ್ಫರ್ಮ್ ಆಗಿರೋದು ಈ ಪ್ಯಾನಲ್ಸಿಂದ. ನನಗಂತೂ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ತಿದೆ ಕೆಳಗೆ ಕಾಮೆಂಟ್ ಮಾಡಿ, ಸರಿನಾ. ನೆಕ್ಸ್ಟ್ ನಮಗೆ ಓಲ್ಡ್ ಆಫ್ ತನ ಮೇಲ್ಗಡೆ ಎಗ್ ಹಿಡಿದು ಟಾಪ್ ಆಫ್ ಎಗ್ಗು, ಟಾಪ್ ಎಗ್ ಓಲ್ಡ್ರಸ್ಕಲ್ಲ ಮೇಲ್ಗಡೆ ಅದು ಎಗ್ಗಲ್ಲಿ ಇವಾಗೆಲ್ಲರೂ ಸ್ಯಾಟಲೈಟ್ ಮುಖಾಂತರ ಎಲ್ಲ ಅದರ್ ವೇಗ ಪಂಕ್ಸು ಉಳಿದ ವೇಗ ಪಂಕ್ಸ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಬೇಕಾದ್ರೆ ಮಾತಾಡ್ತಾವ್ರೆ. ಶೇಟ್ ನಮ್ಗೆ ಹಿಂಗೆ ಎಡಿಸನ್ ಹೇಳ್ತಾನೆ, ನಮಗೆ ಪೂರ್ತಿ ಯಾಕೆ ತರಬೇಕಿತ್ತು, ಅರ್ಧ ಯಾಕೆ ತಂದುಬಿಟ್ಟಿದ್ದೀವಿ, ಮಿಸ್ಟೇಕ್ ಆಗೋಯ್ತು ನನ್ನಿಂದ ಅಂತ. ಯಾಕಪ್ಪ ಅಂದರೆ ಪೂರ್ತಿಯಾಗಿ ಬಂದಿದ್ರೆ ಅವು ಇನ್ನೂ ಜಾಸ್ತಿ ಯೂಸ್ ಆಗೋದು. ಯಾಕಪ್ಪ ಅಂದರೆ ಮೇಲ್ಗಡೆ ಇರೋದು ಬರೀ ವೇಗ ಪಂಕ್ ರೆಕಾರ್ಡ್ಸ್ ಅಷ್ಟೇ, ಒಂದು ನಾಲೆಡ್ಜ್ ಅಷ್ಟೇ ಮೇಲ್ಗಡೆ ಇರೋದು. ಕೆಳಗಡೆ ಬಂದ್ಬಿಟ್ಟು ಫುಲ್ ಲ್ಯಾಬ್ ಇತ್ತು. ಫುಲ್ ಲ್ಯಾಬ್ ಅವ್ರೇನು ಕೆಲಸ ಮಾಡ್ತಾರೆ ಅದೆಲ್ಲ ಅಲ್ಲೇ ಇತ್ತು. ಅದನ್ನು ತರಬೇಕಿತ್ತು ಅಂತ ಎಲ್ಲರೂ ಫುಲ್ ಬೇಜಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಎಲ್ಲ ತಪ್ಪಿಸ್ಕೊಂಡಿದ್ದಕ್ಕೆ ಖುಷಿನೂ ಪಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಇನ್ನೊಂದೇನಪ್ಪ ಬೇಜಾರು ಅಂದರೆ, ಇಸ್ಸೀಸ ಅವ್ರಿಗೆ ವರ್ಲ್ಡ್ ಗೌರ್ಮೆಂಟಿಂದ ಫಂಡ್ ಬರ್ತಾಯಿತ್ತು ಮತ್ತು ರಿಸೋರ್ಸಸ್ ಎಲ್ಲ ಬರ್ತಾಯಿತ್ತು. ಆದರೆ ವರ್ಲ್ಡ್ ಗೌರ್ಮೆಂಟ್ ಜೊತೆ ಜಗಳ ಆಗಿ ಎಲ್ಲ ಇದಾದಮೇಲೆ ಇವಾಗ ನಮಗೆ ಫಂಡ್ಸ್ ಇಲ್ಲ, ನೆಕ್ಸ್ಟ್ ಟೈಮ್ ರಿಸರ್ಚ್ ಮಾಡೋದಕ್ಕೆ ರಿಸೋರ್ಸಸ್ ಇಲ್ಲ ಅಂತ ಎಲ್ಲ ಫುಲ್ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದು ಯೂಶುವಲ್ ಪಾಯಿಂಟ್ಸೇ ಅವ್ರಿಗೆ. ಯಾಕಂದರೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರು ಅವ್ರಿಗೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕಪ್ಪ ಅಂದರೆ ಅದು ಅವ್ರಿಗೆ ವರ್ಲ್ಡ್ ಗೌರ್ಮೆಂಟಿಂದ ಫಂಡ್ ಬರ್ತಾಯಿತ್ತು, ಅವ್ರಿರೋ ಕೆಲಸನೇ ಮಾಡಬೇಕಿತ್ತು, ಅವರಿಂದನೇ ರಿಸೋರ್ಸ್ ಬರ್ತಾಯಿತ್ತು. ಅದಕ್ಕೋಸ್ಕರ ಅವ್ರ ಎಕ್ಸ್ಪೆರಿಮೆಂಟ್ಸ್ನ ಹೆಂಗೋ ಒಂದು ರೇಂಜಿಗೆ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ರೇಂಜಿಗೆ ಇನ್ನೊಂಥರ ಒಳ್ಳೇದೇ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಅವ್ರು ಫ್ರೀ ಆಗಿದ್ದಾರೆ, ಅವ್ರಿಗೇನು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡ್ಬೋದು ಇವಾಗ. ಆದರೆ ಮೇಯ್ನ್ ಅವ್ರಿಗೆ ರಿಸೋರ್ಸಸ್ಸು ಮತ್ತು ಮನಿ ಫಂಡ್ ಎಲ್ಲ ಬೇಕಲ್ವಾ. ಇವಾಗ ಅವರು ಯಾರ ಮೇಲೆ ಡಿಪೆಂಡ್ ಆಗ್ತಾರೆ, ನೆಕ್ಸ್ಟ್ ಅವರು ಏನಾದರೂ ರೆವಲ್ಯೂಷನರಿಗೆ ಸೇರ್ಕೋಬೋದಾ ಅಂತ ನನಗೆ ಅನಿಸ್ತದೆ. ಯಾಕಂದರೆ ರೆವಲ್ಯೂಷನರಿಗೂ ಮತ್ತು ವೇಗ ನಿಲ್ಸ್ಕೊತಾರೆ, ಆಲ್ಮೋಸ್ಟ್ ಚೆನ್ನಾಗಿರೋ ಕನೆಕ್ಷನ್ಸೇ ಇದೆ. ಅದಕ್ಕೋಸ್ಕರ ಇವಾಗ ವರ್ಲ್ಡ್ ಗೌರ್ಮೆಂಟ್ಸು ಇವಾಗ ಇವ್ರನ್ನ ಬೇರೆ ಆಗಿರೋದ್ರಿಂದ ಇವ್ರಿಗೆ ಫಂಡ್ಸು ಮತ್ತು ರಿಸೋರ್ಸಸ್ ಎಲ್ಲ ಬೇಕು. ಅದಕ್ಕೆ ಆದರೆ ರೆವಲ್ಯೂಷನರಿ ಹತ್ರನೂ ಇದೆ ಅನಿಸುತ್ತೆ ಬೇಕಾ, ಇವ್ರಿಗೆ ಸಪೋರ್ಟ್ ಕೊಡೋಷ್ಟು ಇದೆ ಅಂತ ಅನ್ಸುತ್ತೆ ಹಂಗೇನೋ. ಅದಕ್ಕೋಸ್ಕರ ಇವಾಗ ರೆವಲ್ಯೂಷನರಿ ಆರ್ಮಿಗೆ ಉಳಿದಿರೋ ವೇಗ ಪಂಕ್ಸು ಇವಾಗ ಜಾಯಿನ್ ಮಾಡ್ಬೋದು ಅಂತ ಅನಿಸ್ತದೆ.
ನೆಕ್ಸ್ಟ್ ಇವಾಗ ಒಬ್ಬೊಬ್ಬರೇ ತಿಳ್ಕೊಂಬಂದು ಇವಾಗ ಅವ್ರಿಗೆ ಒಂದು ರೋಬೋಟ್ ಮಾಡ್ಕೋಬೇಕಲ್ಲ. ಯಾಕಂದರೆ ಎಲ್ಲರ ಪಾರ್ಟ್ಸ್ನೂ ಫುಲ್ಲು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಎಲ್ಲ ಪಾರ್ಟ್ಸ್ನೂ ಒಂದೊಂದು ಪಾರ್ಟ್ಸ್ ಒಂದು ಕಡೆ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಎಲ್ಲ ವೇಗ ಪಂಕ್ಸ್ಗೂ ಕೂಡ್ಕೊಂಡು ಇವಾಗ ಒಂದು ವೇಗ ಪಂಕ್ನ ಮಾಡ್ಕೋತಾರೆ. ಯಾಕಂದ್ರೆ ಅದು ಪವರ್ ರೇಂಜರ್ಸಲ್ಲಿ ಎಲ್ಲ ಒಂದೊಂದು ಅಸೆಂಬಲ್ ಆಗ್ತಾರಲ್ಲ, ಆ ಥರ ಒಂದು ವೇಗ ಪಂಕ್ ಮಾಡ್ಕೋತಾರೆ. ಯಾವ್ದಪ್ಪ ಅಂದರೆ ಫಸ್ಟು ನಮಗೆ ಸಿಗೋದೆ ಎಡಿಸನ್ ತಲೆ ಆದಮೇಲೆ ಫುಲ್ಲು ಶಾಕಾಲು ಬಾಡಿ, ಕಾಲು ಮತ್ತು ಬಾಡಿ ಎಲ್ಲ ಶಾಕಾಲು, ಎಡಿಸನ್ದು ತಲೆ. ಆಮೇಲೆ ಲಿಲಿತ್ದು ಲೆಫ್ಟ್ ಹ್ಯಾಂಡು ದೊಡ್ಡ ಕೈ, ಅವಳು ಫುಲ್ ದೊಡ್ಡದಾಗಿದೆ, ಅದಕ್ಕೆ ಅವಳು ಲೆಫ್ಟ್ ಹ್ಯಾಂಡ್ ಮಾತ್ರ ದೊಡ್ಡದಾಗಿ ಒಂಥರ ಆಪೋಡಾಗಿ ಕಾಣಿಸ್ತಿದೆ. ಆಮೇಲೆ ರೈಟ್ ಹ್ಯಾಂಡ್ ಬಂದ್ಬಿಟ್ಟು ನಮಗೆ ಅದು ಪೈಥಾಗರಸ್ದು ನಮಗೆ ಫುಲ್ಲು ರೈಟ್ ಹ್ಯಾಂಡು. ಈ ಥರ ಒಂಥರ ಆಪೋರ್ಡಾಗಿ ವಿಚಿತ್ರವಾಗಿರೋ ರೋಬೋಟ್ ಥರ ಕಾಣಿಸ್ತಾರೆ. ನೋಡೋಣ ಮುಂದಿಗೆ, ಯಾಕಂದರೆ ಅವರೆಲ್ಲ ಪಾರ್ಟ್ಸ್ ಎಲ್ಲ ಸಿಕ್ಕಾದ್ಮೇಲೆ ಅಲ್ಲಿ ಸಿಂಗಲ್ ಪಾರ್ಟ್ಸ್ ನಮಗೆ ಪ್ಯಾನಲ್ ಕಾಣಿಸುತ್ತೆ. ಮುಂದಿಗೆ ಫ್ಯೂಚರಲ್ಲಿ ಅವರೆಲ್ಲ ಸಪ್ರೇಟ್ ಮಾಮೂಲಿ ಮುಂಚೆ ಹೇಗಿದ್ರು ಅದೇ ಥರ ರೋಬೋಟ್ಸ್ ಆಗ್ಬೋದು. ಇಲ್ಲ ಅಂದರೆ ಇದೇ ಥರನೇ ಇನ್ನೂ ಅಪ್ಗ್ರೇಡ್ ಮಾಡ್ಕೋತಾರ, ಎಲ್ಲ ಫುಲ್ ಜಾಯ್ನ್ ಆಗಿರೋ ಥರನೇ ಅಂತ ನೋಡಬೇಕು. ಒಟ್ಟಿನಲ್ಲಿ ಎಲ್ಲರೂ ಒಬ್ಬೊಬ್ಬರು ಸ್ಯಾಟಲೈಟ್ ಮುಖಾಂತರ ಮಾತಾಡಿಕೊಂಡು ಎಲ್ಲ ಅವ್ರ ಕೆಲಸ ನೆಕ್ಸ್ಟ್ ಟೈಮ್ ಬೇಕು ಅಂತ ಮಾಡ್ಕೋತಾರೆ. ನೆಕ್ಸ್ಟ್ ನಮಗೆ ಎಲ್ಲ ಜಾಯ್ನ್ ಆಗಿರೋ ಫುಲ್ ಅಸೆಂಬಲ್ ಆಗಿರೋ ರೋಬೋಟು ಇವಾಗ ಕಾಲ್ ಮಾಡುತ್ತೆ. ಅವ್ರಿಗಿಂತ ಒಂದು ಹೆಸರು ಕೊಡಬೇಕಲ್ಲ, ಕರೆಕ್ಟ್. ಇವಾಗ ಒಬ್ಬೊಬ್ಬರಿಗೂ ಒಂದೊಂದು ಹೆಸರು ಕೊಟ್ಟಿದ್ವಿ ನಾವು. ಇವಾಗ ಓಡೋ ಸೆನ್ಸಿ ಇವ್ರನ್ನ ಹೆಸರು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಹೆಸರು ಕೊಡಬೇಕು ಅಂದರೆ ಓಕೆ ಇವ್ರ ಸದ್ಯಕ್ಕೆ ರೋಬೋಟ್ ಅಂತ ಕರೆಯೋಣ. ಆ ರೋಬೋಟ್ ಇವಾಗ ನೆಕ್ಸ್ಟ್ ನಮಗೆ ಕಾಲ್ ಮಾಡೋದು ಯಾರಿಗೆ, ವೆದೇರಿಯಲ್ಲಿ ಅಂದರೆ ನಾಮಿ ಟೈಮ್ ಸ್ಕಿಪ್ ಅಲ್ಲಿ ಹೋಗಿದ್ಲಲ್ಲ ಮೇಲೆ ಆಕಾಶದಲ್ಲಿ ಮೋಡದ ಮಧ್ಯ ಅಲ್ಲಿ ವೆದರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋರು, ಅವ್ರಿಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾರೆ. ನಾನು ಬಂದಿಸ್ತಾನೆ ಅನ್ಕೊಂಡ್ಬಿಟ್ಟಿದ್ದೆ. ರೆವಲ್ಯೂಷನರಿ ಮಾಡೋದು ಇನ್ನೂ ಚೆನ್ನಾಗಿರೋದು. ಆದರೂ ಓಕೆ ಇವಾಗ ಹೆಂಗೂ ಅವ್ರ ಮೇಲೆ ಮೋಡದಲ್ಲೇ ಇದ್ದಾರಲ್ಲ, ನೆಕ್ಸ್ಟ್ ಬರ್ರಪ್ಪ ಒಂಚೂರು ಹೆಲ್ಪ್ ಮಾಡಿ, ನಮಗೆ ಈ ಥರ ಎಲ್ಲ ಆಗೋಯ್ತು ಅಂತ ಕೇಳ್ಕೊತಾನೆ. ಆವಾಗ ಅವನು ಹೇಳ್ತಾನೆ, ವೆದೇರಿಯನ್ನು ಅವನು ಹೇಳ್ತಾನೆ, ನೀವೆಲ್ಲ ಸತ್ಬಿಟ್ರಿ ಅಂತ ಅಂದ್ಕೊಂಡೆ ನಾನು ಅಂತ. ಇಲ್ಲ ಇನ್ನೂ ಸತ್ತಿಲ್ಲ, ನಿಮ್ಮ ಹೆಲ್ಪ್ ಬೇಕು, ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳ್ದಾನೆ. ಓಕೆ ಅಂದ್ಬಿಟ್ಟು ಒಟ್ಟಿನಲ್ಲಿ ಅವರಿಂದ ಒಟ್ಟಿಗೆ ಸೇರಿಕೊಂಡು ಆಕಾಶದಲ್ಲಿ ಏನಾದ್ರು ಲ್ಯಾಬ್ ಗಿಬ್ ಬಿಲ್ಡ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ನೋಡಬೇಕು ಮುಂದೆ ಬರೀ ಆ ಫೈನಲ್ಸಲ್ಲಿ. ಇದು ಇಷ್ಟು ನೆಕ್ಸ್ಟ್ ಆಯಿತು. ನೆಕ್ಸ್ಟ್ ಬರೋದು ನಮಗೆ ನೆಕ್ಸ್ಟ್ ಪ್ಯಾನಲ್ ಶಿಫ್ಟ್ ಆಗೋದು ಇಟ್ಸ್ ರೆವಲ್ಯೂಷನರಿ ಆರ್ಮಿ ಚಾಂಪಿಗೆ. ಎಲ್ಲಪ್ಪ ಇವಾಗ ನಾವು ರೆವಲ್ಯೂಷನರಿ ಆರ್ಮಿ ನೋಡೋದು ಅಂದರೆ ಇವಾಗ ಕಮಬಾಕ ಕಿಂಗ್ಡಮಲ್ಲಿ ಇವಾಗ ರೆವಲ್ಯೂಷನರಿ ಆರ್ಮಿ ಅವರು ಬೇಸಾಕೊಂಡಿದ್ದಾರೆ. ಇವಾಗ ಯೂಶುವಲ್ ಕಾಮನ್ ಆಗಿ ಇವಾಗ ರೆವಲ್ಯೂಷನರಿ ಆರ್ಮಿ ಅವರು ಫುಲ್ಲು ಬ್ರಾಡ್ಕಾಸ್ಟ್ ಎಲ್ಲ ಕೇಳಿಸ್ಕೊಂಡು ಫುಲ್ಲು ಪ್ಯಾನಿಕ್ ಆಗಿಬಿಟ್ಟು ಅವ್ರು ಫುಲ್ಲೆಲ್ಲ ನೋಟ್ ಮಾಡ್ಕೋತಾವ್ರೆ, ಏನೇನು ಹೇಳ್ತಾ ಬೇಗ ಪಕ್ಕು ಏನೇನು ಮೇನ್ ಪಾಯಿಂಟ್ಸ್ ಅಂತ ಎಲ್ಲ ನೋಟ್ ಮಾಡ್ಕೋತಾವ್ರೆ. ಫುಲ್ ಇಂಪಾರ್ಟೆನ್ಸ್ ಅಲ್ವಾ, ಎಲ್ಲರೂ ಹಂಗೆ ಮಾಡ್ಕೋತಾರೆ. ಆಮೇಲೆ ಅಲ್ಲಿ ನಾವು ನೋಡೋದು ಯಾರಪ್ಪ ಆದರೆ ಹೆಸರೇ ಮರ್ತೋಗ್ಬಿಡ್ತೀನಿ ನಾನು, ಇದಕ್ಕೋಸ್ಕರ ಬರ್ಕೊಂಡಿದ್ದೀನಿ. ಕೋಲಾ ಇದ್ದಾಳೆ, ಅವಳೇ ಫುಲ್ ಎಲ್ಲ ಎಕ್ಸಾಮ್ ಎಲ್ಲ ಫುಲ್ ಏನೇನು ಮೇನ್ ಪಾಯಿಂಟ್ಸ್ ಅಂತ ಎಲ್ಲ ಬರ್ಕೋತಿರೋದು. ಆಮೇಲೆ ಮೋರ್ಲಿ, ಆಮೇಲೆ ಉಶಿನೋ ಇದ್ದಾನೆ, ಆಮೇಲೆ ಚಿರೋನ್ ಇದ್ದಾನೆ, ಆಮೇಲೆ ದೆನ್ ಇಷ್ಟು ಜನ ಕೂತ್ಕೊಂಡು ಮಾಮೂಲಿ ಡಿಸ್ಕಷನ್ ಮಾಡ್ತಾವ್ರೆ. ಎಲ್ಲರೂ ಅದರೊಬ್ಬ ಹೇಳ್ತಾನೆ, ನನಗೆ ಇಡೀ ಪ್ರಪಂಚ ನೀರಲ್ಲಿ ಮುಳುಗೋಗುತ್ತಾ, ಹಂಗಾರೆ ಬಿಡು, ನಾನಂತೂ ಇನ್ಮೇಲೆ ಡೆವಿಲ್ ಫ್ರೂಟ್ಸ್ ನನ್ನಂತೂ ಇಲ್ಲ, ನಾನಂತೂ ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು, ನಾನಂತೂ ಸಾಯಲ್ಲ ಅಂತ ಎಲ್ಲ ಕಾಮಿಡಿಯಾಗಿ ಮಾತಾಡ್ಕೊಂಡಿದ್ದಾರೆ. ಇಷ್ಟೊಂದೆಲ್ಲ ಸಸಿರುವಾಗ ಅಷ್ಟೊಂದೆಲ್ಲ ಮಾಡಬೇಕು ಅಂತ ಇವಾಗ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನನಗನ್ಸಿದ್ರೆ ರೆವಲ್ಯೂಷನರಿ ಆರ್ಮಿಗಳಿಗೆ ಒಂದು ಏನ್ಷಿಯನ್ ವೆಪನ್ ಬೇಕು. ಯಾಕಂದರೆ ಇವಾಗ ನಮ್ಮ ಹತ್ರ ಒಂದಿದೆಯಾ, ಮರೀನ್ಸ್ ಹತ್ರ ಒಂದಿದೆಯಾ, ನೆಕ್ಸ್ಟ್ ಇವಾಗ ಅಪ್ಕಮಿಂಗು ಸ್ಟ್ರಾ ಹ್ಯಾಟ್ಸ್ ಅಂತ ಒಂದು ಬಂದೇ ಬರುತ್ತೆ ಆಬ್ವಿಯಸ್ಲಿ. ರೆವಲ್ಯೂಷನರಿ ಆರ್ಮಿ ಹತ್ರನೂ ಒಂದು ಏನ್ಷಿಯನ್ ವೆಪನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಹಾಕಿ. ಇದು ನಾನು ಸುಮ್ಮನೆ ಒಂದು ಐಡಿಯಾ ಅಷ್ಟೇ, ಅವ್ರದ್ದು ಒಂದಿದ್ರೆ ಏನ್ಷಿಯನ್ ವೆಪನ್ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಅನಿಸಿಕೆ ಏನಂತ ಕೆಳಗಡೆ ಕಾಮೆಂಟ್ ಹಾಕಿ. ಆಮೇಲೆ ಅವರು ಮಾತಾಡ್ತಿರೋದೇ ಅವ್ರ ಬ್ರಾಡ್ಕಾಸ್ಟಿಂದ ಕೇಳಿಸ್ಕೊಂಡಿರೋದು ಏನಪ್ಪ ಅಂದರೆ, ಹೌದು ವರ್ಲ್ಡ್ ಸಿಂಗಾಕೋದ್ರಿಂದ ಅದಕ್ಕೇನಾ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ರೆಡ್ ಲೈನ್ ಮೇಲೆ ಇರೋದು, ರೆಡ್ ಲೈನ್ ಮೇಲೆ ಟಾಪಾಗಿ ಕುತ್ಕೊಂಡಿರೋದು, ಅವರೇ ಲಾಸ್ಟಲ್ಲಿ ಬರೋದು ಅಂತ ಅವರೆಲ್ಲ ಸಾಬೋ ಎಲ್ಲ ಹೇಳ್ತಾನೆ. ಆಮೇಲೆ ಎಲ್ಲರೂ ಕೇಳೋದೇ ಅಂದರೆ ವರ್ಲ್ಡ್ ಟಾಪ್ ಬ್ರಿಡ್ಜಸ್ ಬಗ್ಗೆ. ಆ ಬ್ರಿಡ್ಜಸ್ ಯಾವಪ್ಪ ಅಂದರೆ ಎಲ್ಲ 4 ಡ್ರಿಂಕ್ಸ್ ಮೇಲೆ ಇರೋದು. ಯಾವುದಪ್ಪ ಅಂದರೆ ಇಟ್ಸ್ ವೋಡ್ಕಾ ಉಲ್ಫು, ಟಕೀಲಾ ಉಲ್ಫು, ರಮ್ ಉಲ್ಫು, ಆಮೇಲೆ ಬರ್ಬನ್ ಉಲ್ಫು, ಇವೆಲ್ಲ ಬಿಲ್ಡ್ ಮಾಡಿರೋದು. ಎಷ್ಟು 700 ವರ್ಷದಿಂದ ಬಿಲ್ಡ್ ಮಾಡ್ಕೊಂಬರ್ತಿದ್ದಾರೆ ಎಲ್ಲ ಬ್ರಿಡ್ಜಸ್ನು. ಅದೆಲ್ಲ ಏನಕ್ಕೆ ಕನೆಕ್ಟ್ ಮಾಡ್ತಾರೆ, ಮುಂದೆ ಏನಕ್ಕೆ ವರ್ಲ್ಡ್ ನೋಬಲ್ಸ್ ಎಲ್ಲ ಟ್ರಾವೆಲ್ ಆರಾಮಾಗಿ ಮಾಡ್ಬೋದು, ಸುಮ್ಮನೆ ರೂಟ್ ತೊಗೊಳಕ್ಕಿಂತ ಲ್ಯಾಂಡ್ ರೂಟೇ ಆರಾಮಾಗಿ ತೊಗೋಬೋದು ಅಂತ 700 ವರ್ಷದಿಂದ ಬಿಲ್ಡ್ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟು ನಮಗೆ ಡ್ರ್ಯಾಗನ್ನ ತೋರಿಸ್ತಾರೆ. ಇವಾಗ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಡ್ರ್ಯಾಗನ್ನ ಲಾಸ್ಟ್ ಕೊನೆಯ ಪ್ಯಾನಲ್ ಕಾಣಿಸುತ್ತೆ ನಮಗೆ. ಡ್ರ್ಯಾಗನ್ ಹೇಳ್ತಾನೆ, ಇದೆಲ್ಲ ಆಗೋಕ್ಕಿಂತ ಮುಂಚೆ ನಾವೇನಾದ್ರು ಮಾಡಬೇಕು ಅಂತ. ಏನಾದರೂ ಮಾಡ್ಬೇಕು ನಾವು ಅಂತ ಹೇಳ್ತಾನೆ. ಏನಾದ್ರು ಮಾಡುಗ್ರು ಇತ್ತು ಯಪ್ಪ, ಎಲ್ಲರೂ
ಟಾಪಲ್ಲಿ ಇರ್ತಾರೆ. ಡ್ರ್ಯಾಗನ್ ಮಾತ್ರ ಏನೂ ಮಾಡ್ತಿರೋ ಸುಮ್ಮನೆ ಎಲ್ಲ ಕೇಳಿಸ್ಕೊತಾನೆ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾನೆ. ಎಲ್ಲರೂ ಸಣ್ಣ ಪುಟ್ಟ ಇದ್ರೆ ಅವ್ರ ಫ್ರೆಂಡ್ಸ್ನೋ ಅಥವಾ ಅವ್ರ ಸಬಾರ್ಡಿನೇಟ್ಸ್ನ ಕಳಿಸ್ಬಿಡ್ತಾನೆ. ಎಲ್ಲ ನೋಡ್ಕೊಳ್ಳಿ ನೀವು ಓದ್ದ. ನೀನು ಎಲ್ಲೂ ಬರ್ತಿಲ್ಲ ಬ್ರೋ ಡ್ರ್ಯಾಗನ್. ಯಾಕೆ ಇದು ನನ್ನ ಪ್ರಶ್ನೆ. ಡ್ರ್ಯಾಗನ್ಗೆ ಏನಾದರೂ ಮಾಡುವರು, ಏನಾದರೂ ಅದನ್ನು ಫೈಟ್ ಆಡುವರು. ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಹತ್ರನೇ ಫೈಟ್ ಆಡು, ಆರಾಮಾಗಿರುತ್ತೆ. ಫುಲ್ ಟೆನ್ಷನ್ ತೊಗೊಳೋದೇನಿಲ್ಲ, ಆರಾಮಾಗಿ ಫೈಟ್ ಆಡು. ಎಲ್ಲರ ಸಡನ್ನಾಗಿ ಅಪಿಯರ್ ಆಗು, ಏನೂ ಇಲ್ಲ ಡ್ರ್ಯಾಗನ್ದು. ಸುಮ್ಮನೆ ಏನಾರ ಮಾಡಬೇಕು, ಇದೆಲ್ಲ ಹಾಕಿದ ಮುಂಚೆ ಏನಾರ ಮಾಡಬೇಕು. ಪ್ಲೀಸ್ ಡೂ ಸಮಥಿಂಗ್, ಏನಾದರೂ ಮಾಡಿ. ಅದೇ ನನಗೂ ಅನ್ಸೋದು. ಒಟ್ಟಲ್ಲಿ ಡ್ರ್ಯಾಗನ್, ನಾನು ಮುಂಚೆ ನಿಮ್ಗೇನು ಸೀಕ್ರೆಟ್ ಹೇಳಬೇಕು ಅಂದರೆ, ನಾನು ಡಾಬರ್ಮ್ಯಾನ್ ಕೆಲಸ ಮಾಡ್ತಿದ್ದು ಮುಂಚೆ ನಾನು ಕೆಲಸ ಮಾಡ್ತಿದ್ದು ಇಟ್ಸ್ ಅಂಡರ್ ಡ್ರ್ಯಾಗನ್. ಅದಕ್ಕೆ ಹೇಳ್ತಾ ಇರೋದು. ನನಗೆ ಗೊತ್ತು ಆ್ಯಕ್ಚುಲಿ ಡ್ರ್ಯಾಗನ್ ಪವರ್ ಏನು ಅಂತ. ನಾನು ಹೇಳೋದು ಆದರೆ ಇವಾಗ ಸದ್ಯಕ್ಕೆ, ಓಕೆನಾ? ನಿಮಗೂ ಹೇಳೋಲ್ಲ, ನಾನು ಯಾರಿಗೂ ಹೇಳೋಲ್ಲ. ನಾನು ಒಬ್ಬನಿಗೆ ಗೊತ್ತಿರೋದು, ನನ್ನ ಫ್ರೆಂಡ್ಸ್ಗೂ ಗೊತ್ತು. ಅವ್ನು ಸಲೋದ ಹೇಳೋದಲ್ಲ, ಸ್ಯಾಟರ್ನಿಂದ ಅವ್ನು ಸಲೋದ. ಆವಾಗ ಇಡೀ ಪ್ರಪಂಚದಲ್ಲಿ ಡ್ರ್ಯಾಗನ್ ಏನು ಮಾಡ್ತಾನೆ ಅಂತ, ಅವ್ನ ಪವರ್ಸ್ ಏನು, ಅವ್ನು ಏನು ಮಾಡ್ತಾನೆ ಅಂತ ನನಗೆ ಮಾತ್ರ ಗೊತ್ತಿರೋದು. ಯಾಕಂದರೆ ನಾನು ಅವನ ಅಂಡರಲ್ಲಿ ವರ್ಕ್ ಮಾಡಿದ್ದೆ ಒನ್ ಆಫ್ ದ ಟೈಮ್, ಬ್ಯಾಕ್ ಇನ್ ದ ಡೇಸ್, ತುಂಬ ಹಿಂದೆ. ಯಾಕಂದರೆ ಡ್ರ್ಯಾಗನ್ ಮರೀನ್ಸಲ್ಲಿ ಕೆಲಸ ಮಾಡ್ತಾನೆ, ಗೊತ್ತಲ್ಲ? ಮರೀನ್ಸಲ್ಲಿ ಕೆಲಸ ಮಾಡುವಾಗ ನಾನು ಅವನ ಅಂಡರೇ ಕೆಲಸ ಮಾಡಿದ್ದು. ಡ್ರ್ಯಾಗನ್ ಬಿಟ್ಟ ಮೇಲೆ ನನ್ನ ಶಿಫ್ಟ್ ಮಾಡಿದ್ದು ಡಾಬರ್ಮ್ಯಾನ್ಗೆ. ನೆನ್ಪಿಟ್ಕೊಡಿ, ನನಗೆ ಗೊತ್ತಿರೋದು ಡ್ರ್ಯಾಗನ್ ಏನು ಮಾಡ್ತಾನೆ, ಅವ್ನು ಡೆವಿಲ್ ಫ್ರೂಟ್ ಏನು ಎಲ್ಲ ಗೊತ್ತು ನನಗೆ. ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೇಳಲ್ಲ, ನಿಜವಾಗ್ಲೂ ಹೇಳಲ್ಲ, ನನಗೆ ಗೊತ್ತು. ನಾನು ನಿಜವಾಗ್ಲೂ ಹೇಳಲ್ಲ. ಯಾರು ನಾನು ಫೋರ್ಸ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ ಡ್ರ್ಯಾಗನ್ ಪವರ್ಸ್ ಏನು ಅಂತ ಹೇಳಿ ಅಂತ. ನಾನು ಹೇಳಲ್ಲ. ಓಕೆ ಗೈಸ್, ಇವಾಗ ಪ್ಯಾನಲ್ಸ್ ಎಲ್ಲ ಮುಗೀತು. ಎಂಜಾಯ್ ಮಾಡೋದ್ರಿಂದ ಅಂದ್ಕೊತೀನಿ. ಎಂಜಾಯ್ ಮಾಡಿ ಅನ್ನೋದು ಡಿಸ್ಲೈಕ್ ಮಾಡಿ ಆಬ್ವಿಯಸ್ಲಿ, ಯಾಕಂದರೆ ಇದು ನನ್ನ ಫಸ್ಟ್ ಚಾಪ್ಟರ್ ಆಗಿತ್ತು. ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೇಗೆ ಕಾಮಿಡಿ ಕರ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಓಕೆನಾ? ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅನ್ಸಿದ್ರೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ, ನಾನು ಅದನ್ನು ಅಡಾಪ್ಟ್ ಮಾಡ್ಕೋತೀನಿ. ಸರಿನಾ? ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಸಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಕೆಳಗೆ ಕಮೆಂಟ್ ಮಾಡಿ. ನಾನು ಅದನ್ನು ಅಬ್ಸಲ್ಯೂಟ್ಲಿ ಓದ್ತೀನಿ. ಸರಿನಾ? ನಿಮಗೆ ಇಷ್ಟ ಆಯಿತು, ನೆಕ್ಸ್ಟ್ ಚಾಪ್ಟರ್ ಜೊತೆ ಮತ್ತೆ ಆಬ್ವಿಯಸ್ಲಿ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.